ಎಲ್ಲ ಪಕ್ಷಕ್ಕೂ ವಿರೋಧ ಪಕ್ಷದವರೇ. ತಮಿಳು ಮಲಯಾಳಂ ಚಿತ್ರರಂಗದಿಂದ ಕಲಿಬೇಕಾದ್ದು ಬಹಳಷ್ಟಿದೆ. ಸಾಲ ಸೋಲ ಮಾಡಿ ಸಿನಿಮಾ ಮಾಡಿರೋದು. ಈ ತರ್ಲೆ ನನ್ನ ಮಗ ಸಿನಿಮಾ ಸಮಯದಲ್ಲಿ ಬಜೆಟ್ ಎಷ್ಟಿತ್ತು? ಉಪೇಂದ್ರ ಸರ್ ಮತ್ತೆ ಮನೋಹರ್ ಸರ್ ಇಬ್ರು ಸೇರಿದ್ರೆ ಒಂದು ತರ್ಲೆ ನನ್ನ ಮಗ ಬರುತ್ತೆ. ಉಪಿ ಬಂದಾಗ ಕಾಶಿ ಅವರಲ್ಲಿ ತುಂಬಾ ಚೆನ್ನಾಗಿ ಬರ್ದಿದೆ ಕಣ, ವರ್ಕ್ ಮಾಡ್ತೀಯ ನಮ್ಮ ಸಿನಿಮಾದಲ್ಲಿ ಅಂತ. ಚೆನ್ನಾಗಿರೋ ಸಿನಿಮಾಗಳು ಬಂದು ಪ್ರಚಾರ ಇಲ್ಲದೆ ಹೋಯ್ತು. 250ಕ್ಕೂ ಹೆಚ್ಚು ಸಿನಿಮಾ ಬಿಡುಗಡೆ ಆಯ್ತು. ಸಕ್ಸಸ್ ಆಗಿದೆ 2 ಕಾಶಿನಾಥ್ ಸರ್ ನನಗೆ ಊಟ ಹಾಕಿ ಸಾಕಿದ್ದಾರೆ ತಮ್ಮಂತರ. ಓಕೆ, ಊರಲ್ಲಿ ತಂದೆ ತಾಯಿಗಳು ಅವರಲ್ಲಿದ್ದು ನನಗೆ ಯಾರು ಇರಲಿಲ್ಲ, ಅದಕ್ಕೆ ಸಿನಿಮಾಗಳು ಇವತ್ತು ಹಾಳಾಗ್ತಾ ಇರೋದು. ಅಣ್ಣ ಅವರು ಒಂದು ಗೈಡ್ ಆಗಿ ವರದಣ್ಣ ಕೂತ್ಕೋತಿದ್ರು. ವರದಣ್ಣ ಅವರು ಶಾಸ್ತ್ರೀಯ ಸಂಗೀತ ಕಲ್ತವ್ರು, ಅಣ್ಣ ಅವರು ಶಾಸ್ತ್ರೀಯ ಸಂಗೀತ ಕಲ್ತವ್ರು. ಯಾಕೋ ಅಂಡರ್ ರೇಟೆಡ್ ಆಗ್ಬಿಟ್ರು. ಇಷ್ಟು ಸಾವಿರ ಹಾಡುಗಳು ಕೊಟ್ಟವರು. ಹಾಗೆ ಹಂಸಲೇಖ ಸರ್ ಬರೆಯುವಾಗ್ಲೂ ಕೂಡ ಅಷ್ಟೇ, ಎಷ್ಟು ಅವರು ತಿಳ್ಕೊಂಡಿದ್ರಿಂದ ಅಷ್ಟು ಒಳ್ಳೊಳ್ಳೆ ಸಾಹಿತ್ಯ ಬರೆಯಕ್ಕಾಗೋದು. 42 ವರ್ಷದಿಂದಲೂ ಈಗಲೂ ಸಾಹಿತ್ಯ ನಾನು ಬರಿತಿದ್ದೀನಿ. ವರದಣ್ಣ ಇಲ್ಲ ಅಂದ್ರೆ ಅಣ್ಣ ಅವ್ರು ಒಬ್ಬರೇ ಹೋಗಿ ಆಡಲ್ಲ. ಈ ದೇಹವೆಂದರೆ ಓ ಮನುಜ, ಅದು ಇವತ್ತು ವಾರಕ್ಕೆ 10-15 ಸಿನಿಮಾ ರಿಲೀಸ್ ಆದ್ರೆ ಯಾವ್ದನ್ನ ನೋಡ್ತಾರೆ? ಲಾಸ್ಗೋಸ್ಕರ ಸಿನಿಮಾ ಯಾಕೆ ಮಾಡ್ತೀರಾ? ಹುಚ್ಚುಚ್ಚಾಗಿ ಆಡ್ತಿದ್ರು ಅಂತ ಡೈರೆಕ್ಟರ್ಗಳು ಇದಾರೆ ಆಗ್ಲಿದ್ರು. ನಾನು ಮಾಡೋ ತಪ್ಪಿಗೆ ಸುಜಯ್ ಅವರು ಅಲ್ಲೇ ನನ್ನ ಗೆಟ್ ಔಟ್ ಅಂತ ಹೇಳ್ಬೇಕಾಗಿತ್ತು. ಮನೋಹರ್ ಬೇಗ ಮುಗಿಸಿ ಮನೋಹರ್, ಫ್ಲೈಟ್ ಲೇಟ್ ಆಗ್ತಾ ಇದೆ ಅಂತ ಅವ್ರು ಎಲ್ಲಿ ಪ್ರೆಷರ್. ಕನ್ನಡ ಸಿನಿಮಾದ ಅನ್ನದಾತರು ಇದನ್ನು ನಮ್ಮ ಚಿತ್ರರಂಗದವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸ್ಟಾರ್ಗಳ ಸಂಖ್ಯೆ ಕಡಿಮೆ ನಮ್ಮಲ್ಲಿ. ಬರೀ ಬಿಲ್ಡಪ್ ಸಿನಿಮಾ ಅಲ್ಲ, ಯಾವ ಕರ್ಮಕ್ಕೆ ಇವ್ರ ತರ ನಾವು ಆಡಿಸ್ಬೇಕು. ನಮ್ಮಲ್ಲಿ ಇದಾರಲ್ಲ ಸಿಂಗರ್ಸ್, ನಾನು ಅವರಿಂದ ಆಡಿಸುವ ನನಗೆ ಬೇಕಾಗಿಲ್ಲ ಅಂತ. SPB ಅವರು ಒಂಥರ ಜಗದ್ಗುರಿದ್ದಂಗೆ ಗಾಯಕರಿಗೆ. ಮುಂಚೆ ಹೇಳ್ತಾ ಇದ್ರಿ ನಾನು ಹಿಂದಿ ಸಿಂಗರ್ಸ್ ನ ಅಷ್ಟೇನು ಆಡಿಸ್ತಿರ್ಲಿಲ್ಲ ಅಂತ. ಹಂಸಲೇಖ ಸರ್ ನನಗೆ ಸ್ಫೂರ್ತಿ. ಮುಂಬೈಯಿಂದ ಸಿಂಗರ್ಸ್ ಬೆಂಗಳೂರಿಗೆ ಬಂದು ಆಡ್ತಿದ್ರು. ಒಂದು ಸಲ ತಿಂಗಳಿಗೆ 1-2 ಸಲ ಬಂದ್ರೆ 15-30 ಹಾಡು ಹಾಡಿ ಹೋಗೋರು. ವಿ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನಿಮಗೂ ಶುಭ ಹಾರೈಕೆಗಳು. ನಿಮಗೂ ಒಳ್ಳೆಯದಾಗಲಿ. ಈ ದಿನ ನನಗೆ ನೀವು ಸಿಕ್ಕಿರೋದು ಅಥವಾ ನಾನು ನಿಮ್ಮನ್ನು ಸಂದರ್ಶನ ಮಾಡುವ ಅವಕಾಶ ಸಿಕ್ಕಿರೋದು ನನಗೆ ಬಹಳ ಸಂತೋಷ ಇದೆ. ಅದು ಅತಿಶಯೋಕ್ತಿಯಲ್ಲ, ಕಾರಣ ನಾವಿನ್ನೂ ಈಗ ಆರಂಭಿಸಿರೋರು ನಮ್ಮ ಪ್ರಯಾಣವನ್ನು. ಆದರೆ ನಿಮ್ಮಂಥ ಮಹನೀಯರು ನನ್ನ ಒಂದು ಕರೆಗೆ ಅವಕಾಶ ಕೊಟ್ಟರಲ್ಲ, ಅದಕ್ಕೆ ನಾನು ನಿಮಗೆ ಸದಾ ಚಿರಋಣಿ. ಬಹುಶಃ ನಾನು ಅಂದ್ಕೊಳ್ತೀನಿ, ಇದೇ ಥರ ನೀವು ಎಂದೋ ಒಂದು ದಿವಸ ಆರಂಭಿಸಬೇಕಾದ್ರೆ ದೊಡ್ಡವ್ರು ಯಾರು ನಿಮಗೆ ಒಂಚೂರು ಮಾಡು ಅಂತ ಹೇಳಿರಬೇಕು. ಅದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಹೇಗಿದೆ ಸರ್ ಇವತ್ತಿಗೆ ಜೀವನ? ತುಂಬಾ ಚೆನ್ನಾಗಿದೆ. ಅನ್ಕೊಂಡದೆಲ್ಲ ಎಲ್ಲ ಆಗದೆ ಇದ್ರು ಸಂತೃಪ್ತಿ ಇದೆ. ಸಂತೃಪ್ತಿ ನಿಮ್ಗೆ ಅನ್ಸುತ್ತೆ? ಸಂತೃಪ್ತಿ ಅನ್ನೋದು ಬಹಳ ದೊಡ್ಡ ಸಿರಿವಂತಿಕೆ, ಹೌದಾ ಸರ್? ನೀವು ಮೊದಲು ಕಾರ್ಟೂನಿಸ್ಟ್ ಆಗಿದ್ರಿ, ಅದಕ್ಕೊಂದು ವಿಶೇಷವಾದ ಹಾಸ್ಯ ಪ್ರಜ್ಞೆ ಬೇಕು. ಅದು ಹೇಗೆ? ಅದು ನಿಮ್ಮ ಹುಟ್ಟು ಸ್ವಭಾವನೆ ಆಗಿತ್ತ? ನಂದು ಈ ಹುಟ್ಟು ಸ್ವಭಾವನೆ ಆಗಿ, ಯಾಕಂದ್ರೆ ಯಾವ್ದೋ ಒಂದು ವಸ್ತುವನ್ನು ನೋಡಿದ್ರೆ ಅದನ್ನ ವ್ಯಂಗ್ಯವಾಗಿ ನೋಡೋದು ಅಭ್ಯಾಸ ಇತ್ತು ನನಗೆ. ಆಮೇಲೆ ನಾನು ಬೇರೆಯವರು ಬರೆದಿದ್ದು ಕಾರ್ಟೂನ್ಸ್ ಎಲ್ಲ ನೋಡಿ ನಾನು ಈ ತರ ಬರಿಬೇಕು ಅಂತ ನನಗೆ ಅನಿಸ್ತು. ಮುಖ್ಯವಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಂಗ್ಯ ಚಿತ್ರಕಾರ ನಾಡಿಗ್ ಅವರು ಅದ್ಭುತ ವ್ಯಂಗ್ಯ ಚಿತ್ರಕಾರ ಅವರು. ಆಮೇಲೆ KR ಸ್ವಾಮಿ, SS ಆನಂದ್, ಹೀಗೆ ಆಮೇಲೆ ನರೇಂದ್ರ, ಇವರೆಲ್ಲ ಸೀನಿಯರ್ ವ್ಯಂಗ್ಯ ಚಿತ್ರಕಾರರು. ಅವರೆಲ್ಲ ಒಂದು ಹಾಸ್ಯ, ಒಂದು ರಾಜಕೀಯದ ವಸ್ತುವನ್ನು ತಗೊಂಡು ಹೆಂಗೆ ವಿಡಂಬನೆ ಮಾಡ್ತಿದ್ರು, ಅದು ನನಗೆ ಖುಷಿ ಕೊಡ್ತಿತ್ತು. ನಾನು ಈ ತರ ವಿಡಂಬನೆ ಮಾಡಬೇಕು ಅಂತ. ಆವಾಗ ಇದು RK ಲಕ್ಷ್ಮಣ ಅವ್ರದ್ದು ಇಂಗ್ಲಿಷ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ತಿತ್ತು. ಅದು ನೋಡಿದ್ರೆ ಅದು ಎಷ್ಟು ಚೆನ್ನಾಗಿ. ಆಮೇಲೆ ಸುಧೀರ್ ದಾರ್ ಅಂತ ಒಬ್ರು ಕಾರ್ಟೂನಿಸ್ಟ್ ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ. ಇದೆಲ್ಲ ನೋಡಿ ನನಗೆ ಸ್ಫೂರ್ತಿ, ಅವರೆಲ್ಲ ಸ್ಫೂರ್ತಿ ನನಗೆ. ಸೊ ಒಂದು ಪುಟ್ಟ ಚಿತ್ರದಲ್ಲಿ 1-2 ಸಾಲಲ್ಲಿ ಒಂದಿಡೀ ದೊಡ್ಡ ಘಟನೆಯನ್ನು ನೀವು ಕಟ್ಟಿಕೊಡ್ಬೇಕಾಗಿರುತ್ತೆ. ಹೌದು, ಯಾಕಂದ್ರೆ ನೀವು ಕಾರ್ಟೂನಿಸ್ಟ್ ಅಂತ ಏನಾದ್ರೂ ಬರಿಬೇಕು ಅಂದ್ರೆ ಈ ಹಿಂದೆ ನಡೆದಿರೋದ್ರ ಬಗ್ಗೆನೇ ಬರ್ದಿರ್ತೀರಿ. ಹೌದು ಅಲ್ವಾ? ಒಂದು ಘಟನೆ, ವಿಚಾರ, ರಾಜಕೀಯ ವಿಚಾರ ಅಂತ ಇರುತ್ತೆ. ಅದನ್ನ ಹಾಸ್ಯ ಮಾಡೋದು ಹೇಗೆ? ಹಾಸ್ಯ ಮಾಡೋದು ಏನಂದ್ರೆ, ಒಂದು ಸುಮ್ಮನೆ ಅಪಹಾಸ್ಯ ಮಾಡಬಾರ್ದು. ಈಗ ಒಳ್ಳೆ ವಿಚಾರ ಇರ್ಬೋದು, ಯಾವುದೋ ಒಂದು ಒಳ್ಳೆ ಪ್ರಾಜೆಕ್ಟ್, ಒಳ್ಳೆಯ ಒಂದು ಯೋಜನೆ ಇರ್ಬೋದು, ಜನರಿಗೆ ಉಪಯೋಗ ಆಗುವಂತ ಒಂದು ಯೋಜನೆ, ಅದನ್ನ ಹಾಸ್ಯ ಮಾಡೋಕ್ಕಾಗಲ್ಲ. ಈ ಉಪಯೋಗ, ಈಗ ಯಾರೋ ಒಬ್ರು ರಸ್ತೆ ಬಗ್ಗೆ ತುಂಬಾ ಅದಕ್ಕೆ ಎಷ್ಟು ಸ್ಯಾಂಕ್ಷನ್ ಮಾಡಿದ್ವಿ, ಅಷ್ಟು ಸ್ಯಾಂಕ್ಷನ್ ಮಾಡಿದ್ವಿ ಅಂದಾಗ ಆ ಹಳ್ಳದ ರಸ್ತೆ ನಾವು ಚಿತ್ರ ಬರಿತೀವಿ. ಬಹುಶಃ ಅವರು ಹಾಕಿದ ದುಡ್ಡೆಲ್ಲ ಈ ಹಳ್ಳದೊಳಗೆ ಹೋಯ್ತು ಅಂತ ಒಂದು ಕ್ಯಾಪ್ಷನ್ ಕೊಡ್ತೀವಿ. ಅಂದ್ರೆ ನಾವು ಹಾಸ್ಯ ಆ ಥರ ಮಾಡಬೇಕು. ನಿಜ. ಅಂದ್ರೆ ಜ್ವಲಂತ ಸಮಸ್ಯೆಗಳನ್ನ ಹಾಸ್ಯದ ಮೂಲಕ ಹೇಳೋದು. ಹೆಚ್ಚು ಕಡಿಮೆ ನೀವು ವಿರೋಧ ಪಕ್ಷದವರೇ ಆಗಿರ್ತೀರಿ. ಎಲ್ಲ ಪಕ್ಷಕ್ಕೂ ವಿರೋಧ ಪಕ್ಷದವರೇ ವ್ಯಂಗ್ಯ ಚಿತ್ರಕಾರರು. ಹಾಗಾಗಿ ಇವತ್ತಿನ ದಿನ ಏನಾಗಿದೆ, ಯಾರನ್ನೂ ವ್ಯಂಗ್ಯ ಮಾಡೋಂಗಿಲ್ಲ. ಮೊದಲು ವ್ಯಂಗ್ಯ ಚಿತ್ರಕ್ಕೆ ಎಲ್ಲ ಒಂದು ಸ್ಪರ್ಧಾತ್ಮಕವಾಗಿ ನೋಡ್ತಾ ಇದ್ರು. ನೆಹರು ಕಾಲದಿಂದ, ಇಂದಿರಾ ಗಾಂಧಿ ಕಾಲದಿಂದ,
ದೇವರಾಜ ಅರಸು ಅವರ ಕಾಲದಿಂದ ತೀರಾ ಇತ್ತೀಚಿನವರೆಗೂ ವ್ಯಂಗ್ಯ ಚಿತ್ರ ಅಂದ್ರೆ ಅದು ಒಂದು ನಮ್ಮನ್ನು ಟೀಕೆ ಮಾಡ್ತಾರೆ ಅವರು ಅಷ್ಟೇ ಅಂತ. ಇವತ್ತು ಟೀಕೆ ಮಾಡೋಂಗೂ ಇಲ್ಲ. ಹಾಗಾಗಿ ಇವತ್ತು ನೋಡಿ ಯಾವ ಪತ್ರಿಕೆಯಲ್ಲೂ ವ್ಯಂಗ್ಯ ಚಿತ್ರ ಇಲ್ಲ. ಹೌದು, ವ್ಯಂಗ್ಯ ಚಿತ್ರಗಳೇ ಹೋಗಿದೆ. ಜೊತೆಗೆ ಹಾಸ್ಯ ಪ್ರಜ್ಞೆ ಇರುವ ಚಿತ್ರಕಾರರು ಇಲ್ಲ ಈಗ. ಮೊದಲು ವ್ಯಂಗ್ಯ ಚಿತ್ರ ಬರೀತಿದ್ದವರಿಗೆ ಹಾಸ್ಯ ಪ್ರಜ್ಞೆ ಇತ್ತು, ಜನರನ್ನ ನಗಿಸುವ ಗುಣ ಇತ್ತು. ನಾನು ಯಾಕೆ ನಿಲ್ಲಿಸ್ಬಿಟ್ಟೆ ಅಂತಂದ್ರೆ, ಒಂದು ಲೆವೆಲ್ವರೆಗೆ ಹಾಸ್ಯ ಪ್ರಜ್ಞೆ ಇದ್ದಾಗ ನಾನು ಬರಿತಾ ಇದ್ದೆ. ಆಮೇಲೆ ನಾನು ಸಿನಿಮಾಕ್ಕೆ ಪೂರ್ತಿ ತೊಡಗಿಸ್ಕೊಂಡಾಗ ನನಗಿದು ಬರೆಯಕ್ಕೆ ಪುರುಷತ್ ಸಿಗ್ತಾ ಇರಲಿಲ್ಲ. ಜೊತೆಗೆ ಹಾಸ್ಯ ಅಲ್ಲೊಂದಿಲ್ಲೊಂದು ತಿಂಗಳಿಗೊಂದು 2-3 ತಿಂಗಳಿಗೊಂದು ಏನೋ ಒಂದು ಹುಡ್ತಾ ಇತ್ತು. ಆಗ ನನಗೆ ವೇದಿಕೆ ಇಲ್ಲ, ಪತ್ರಿಕೆ ಇಲ್ಲ, ನಾನು ಸಿನಿಮಾ ಲೈನಲ್ಲಿ ಇರ್ತೀನಿ. ಸೊ ಅದು ಅಲ್ಲೇ ಹೋಗಿ ಸುಮ್ಮನೆ ಅದು ಹಾಗೆ ವ್ಯರ್ಥ ಆಗಿ ಹೋಗ್ತಾ ಇತ್ತು. ಹೀಗಾಗಿ ನಾನು ಬಿಟ್ಟೆ ಸಂಪೂರ್ಣ. ಮತ್ತೆ ಯಾವತ್ತಾದ್ರೂ ಶುರು ಮಾಡಬೇಕು ಅಂತ ಆಸೆ ಇದೆ. ನೋಡಿ, ಅದ್ಭುತ. ಅಂದರೆ ಈ ಸಿನಿಮಾ ಜಗತ್ತಾಗಿರ್ಬೋದು ಅಥವಾ ಒಬ್ಬ ಕಲಾವಿದನಿಗೆ ನವರಸವು ಬಹಳ ಮುಖ್ಯವಾಗುತ್ತೆ. ಅಂದರೆ ನೀವು ಒಂದು ವೇಳೆ ಕಾಮಾಧಾರಿತವಾದ ಒಂದು ಘಟನೆ ಅಥವಾ ಒಂದು ಚಿತ್ರವನ್ನು ಶೂಟ್ ಮಾಡಬೇಕು, ಸೊ ಅದನ್ನು ತುಂಬ ಅಶ್ಲೀಲ ಅಂತ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನವರಸಗಳನ್ನು ಸಮನಾಗಿ ಕಾಣುವವನು, ಗೌರವಿಸುವವನು ಮನುಷ್ಯನಾಗುತ್ತಾನೆ. ಬಟ್ ಕೆಲವೊಮ್ಮೆ ಈ ಅಶ್ಲೀಲವಾದ ಸಂಗತಿಗಳು ಬೇರೆ, ನವರಸಗಳು ಬೇರೆ, ಅದರ ವ್ಯತ್ಯಾಸ ಕೆಲವೊಮ್ಮೆ ಅರ್ಥವಾಗುತ್ತಿಲ್ಲ ಅನ್ಸುತ್ತಲ್ಲ. ಹೌದೌದು. ಶೃಂಗಾರ, ಕಾಮ ಅನ್ನೋದನ್ನ ಶೃಂಗಾರಮಯವಾಗಿಯೂ ತಗೋಬಹುದು. ಈಗ ಕಾಳಿದಾಸನ ಶಕುಂತಲೆ ನಾಟಕ, ಶಕುಂತಲೆ ದುಷ್ಯಂತನ ಒಂದು ಸಮ್ಮಿಲನ, ಸಲ್ಲಾಪ, ಮತ್ತೆ ಅವರು ಒಂದಾಗ್ತಾರಲ್ಲ, ಅದನ್ನ ಕಾಳಿದಾಸ ಎಷ್ಟು ಕಾವ್ಯಾತ್ಮಕವಾಗಿ ಬರೆದಿದ್ದಾನೆ. ಅದನ್ನ ಯಾವ್ಯಾವ ರೀತಿಯ ಅಭಿರುಚಿ ಯಾರ್ಯಾರಿಗಿದೆಯೋ ಅದನ್ನ ಅಶ್ಲೀಲವಾಗಿ ಬರೆಯುವಂಥವ್ರು ಇರ್ತಾರೆ. ಹಾಗೆ ಮನುಷ್ಯನ ಅಭಿರುಚಿ ಮೇಲೆ ನಿಮ್ಮ ಕೃತಿ ಹೊರ ಬರುತ್ತೆ. ನನ್ನ ಅಭಿರುಚಿ ಅಂದ್ರೆ ಟೇಸ್ಟ್ ನಿಮ್ಮ ಹಾಡಿನ ಮೂಲಕ ಹೊರಗಡೆ ಬರುತ್ತೆ. ನಾನು ಏನ್ ಬರಿತೀನಿ ಅದು ನನ್ನ ಗುಣ. ನಮ್ಮ ವ್ಯಕ್ತಿತ್ವ ಅಕ್ಷರ ರೂಪ ಆಗಿರುತ್ತೆ ಅಥವಾ ಸಂಗೀತ ರೂಪ. ಹೌದು. ಹೌದು. ಹಾಗಾದ್ರೆ ನಿಮ್ಮ ಸಂಯೋಜನೆಯ ಈ ಬದುಕು, ಸಂಗೀತ ಸಂಯೋಜನೆಯ ಈ ಬದುಕು ನಿಮ್ಮ ವ್ಯಕ್ತಿತ್ವದ ಒಂದು ಭಾಗ ಕೂಡ ಆಗಿದೆ ಅಂತ ಅನ್ಬೋದು. ಹೌದು, ನಿಮ್ಮ ಪ್ರತಿಭೆ ಹೌದು, ಬಟ್ ವ್ಯಕ್ತಿತ್ವವು ಹೌದು. ನಂದೊಬ್ಬಂದೇ ಅಲ್ಲ. ನೀವು ಎಲ್ಲ ಸಂಗೀತ ನಿರ್ದೇಶಕರ ಹಾಡುಗಳನ್ನ ಕೇಳ್ತಾ ಇದ್ರೆ ಅವರ ಗುಣ ಅಲ್ಲಿ ಕಾಣುತ್ತೆ. ಆ ತಾಳದಲ್ಲಿ, ಹೌದು, ಆ ಕುಣಿಸೋ ತಾಳದಲ್ಲಿ ಅವರು ಎಷ್ಟು ಜಾಲಿಯಾಗಿರ್ತಾರೆ, ಆ ಸಂಗೀತ ನಿರ್ದೇಶಕರು ಎಷ್ಟು ಜೋವಿಯಲ್ ಆಗಿರ್ತಾರೆ, ಅದರ ತಾಳವಾದ ಸಂಯೋಜನೆ ಮಾಡುವಂತ ಧಾಟಿ ಅದು ಹೇಗಿರುತ್ತೆ, ಅದು ಅವರ ಗುಣ. ಕೆಲವು ಸಪ್ಪೆ ಆಗಿರುತ್ತೆ ಕೆಲವ್ರದ್ದು, ಅದು ಅವರು ಹಾಗೆ ಇರ್ತಾರೆ. ಈಗ ಉಪೇಂದ್ರ ಸರ್ ಮತ್ತೆ ಮನೋಹರ್ ಸರ್ ಇಬ್ರು ಸೇರಿದ್ರೆ ಒಂದು ತರಲೆ ನನ್ನ ಮಗ ಬರುತ್ತೆ. ಸೊ ಯಾಕಂದ್ರೆ ಆ ಏನೋ ಸಾಧಿಸಬೇಕು ಅನ್ನೋ ಹಸಿವು ಜೊತೆಗೆ ಎಲ್ಲವನ್ನು ಒಂದು ಸಭ್ಯತೆ ಒಳಗಡೆ ತೋರಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸೊ ತರಲೆ ನನ್ನ ಮಗ ಸಿನಿಮಾ ಅನುಭವ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ನಾನು ಈಗಿನೂ ಮಾತಾಡ್ತಾ ಇದ್ದೆ, ಅದೊಂದು ಸ್ವಲ್ಪ ಅಡಲ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ, ಬಟ್ ನಿಯರ್ ಸ್ವಲ್ಪ ಆ ಥರ ಇತ್ತು. ಬಟ್ ಅವತ್ತಿಗೆ ಏನಿತ್ತು ನಿಮ್ಮ ಪರಿಸ್ಥಿತಿ ಅಥವಾ ಆ ಸಿನಿಮಾ ಬಂದ ಸಮಯ ಎಂಥದ್ದು? ಅದು ಜನ ಹಾಸ್ಯವನ್ನ ಹಾಸ್ಯದ ಬಗ್ಗೆ ಎಲ್ಲೂ ಅವರಿಗೆ ಕಲ್ಪನೆ ಇರಲಿಲ್ಲ ಪ್ರೇಕ್ಷಕರಿಗೆ. ಜಗ್ಗೇಶ್ ಅವರು ಈ ಒಂದು ತರಲೆ ನನ್ನ ಮಗದಲ್ಲಿ ಮುಖ್ಯ ಪಾತ್ರ ಮಾಡಿ ಅವರು ನಗಿಸಿದ ಮೇಲೆ ಅದೊಂದು ಹೊಸ ಅನುಭವ ಪ್ರೇಕ್ಷಕರಿಗೆ. ಹಾಗಾಗಿ ಅವರ ಇಮಿಡಿಯೇಟ್ ಮತ್ತೆ 2ನೇ ಸಿನಿಮಾ ಬಂಡ ನನ್ನ ಗಂಡ ಅದು ಕ್ಲಿಕ್ ಆಯ್ತು. ಆಮೇಲೆ ಕಂಟಿನ್ಯೂಸ್ ಆಗಿ ಅವರು ಸಿನಿಮಾ ಮಾಡ್ತಾನೆ ಹೋದ್ರು ನಾಯಕರಾಗಿ. ಜಗ್ಗೇಶ್ ಅವರು ಅಂದ್ರೆ ಅವರು ಜನಕ್ಕೆ ಬೇಕಾದನ್ನ ಕೊಟ್ಟರು, ನಗಿಸಿದ್ರು. ಜನ ಇವತ್ತು ನಗು ಬಯಸ್ತಾರೆ, ಆದ್ರೆ ಇವತ್ತಿನ ದಿನ ಅದು ಕೊಡ್ತಾ ಇಲ್ಲ. ಅಬ್ಬರದ ಸಂಗೀತ, ಹಿಂಸೆ, ಆಮೇಲೆ ನಾಯಕನ ಒಂಥರ ವೈಭವೀಕರಣ, ಸಿನಿಮಾ ಪೂರ್ತಿ ಪ್ರತಿ ದೃಶ್ಯವೂ ಅವನ ಇದನ್ನ ತೋರಿಸೋದು. ಅಂದ್ರೆ ಅಭಿಮಾನಿಗಳು ಆತನನ್ನು ಹೇಗೆ ನೋಡ್ತಾರೆ ಅದನ್ನ ಸಿನಿಮಾದಲ್ಲಿ ತೋರಿಸೋದು. ಮುಖ್ಯವಾಗಿ ಆ ಒಂದು ಆಟಿಟ್ಯೂಡ್, ಇದು ಪೋಸ್ಗಳು, ಪಂಚಿಂಗ್ ಡೈಲಾಗ್ಗಳು, ಇದಿಷ್ಟೇ ಸಿನಿಮಾ ಅಲ್ಲ. ನಾವು ತಮಿಳು, ಮಲಯಾಳಂ ಚಿತ್ರರಂಗದಿಂದ ಕಲಿಬೇಕಾದ್ದು ಬಹಳಷ್ಟಿದೆ. ಅವ್ರ ಕತೆಗೆ ಪ್ರಾಧಾನ್ಯತೆ ಕೊಡ್ತಾರೆ. ಅವರಿಗೆ ಒಂದು ಘಟನೆ ಮೇಲೆ ಅವರು ಸಿನಿಮಾ ಮಾಡ್ತಾರೆ, ಒಂದು ವ್ಯಕ್ತಿಯ ಬಗ್ಗೆ ಸಿನಿಮಾ ಮಾಡ್ತಾರೆ. ಅಲ್ಲಿ ಹೀರೋಯಿಸಮ್ ಇರೋದಿಲ್ಲ ಅವ್ರ ಸಿನಿಮಾಗಳಲ್ಲಿ. ಎಲ್ಲೂ ಹೀರೋಯಿಸಮ್ ನಾವು ನೋಡೋದಿಲ್ಲ. ಹೌದು, ಮೊದಲು ಕೆಲವು ಇತ್ತು, MGR ಕಾಲದಲ್ಲಿ ಇತ್ತು. ಅದಾದ್ಮೇಲೆ ಅವರು ಕತೆಗೆ ಪ್ರಾಧಾನ್ಯತೆ ಕೊಡೋಕೆ ಶುರು ಮಾಡಿದ್ರು. ನಮ್ಮಲ್ಲಿ ಹೋದ ವರ್ಷ 250ಕ್ಕೂ ಹೆಚ್ಚು ಸಿನಿಮಾ ಬಿಡುಗಡೆ ಆಯ್ತು. ಸಕ್ಸಸ್ ಆಗಿದ್ದು 2, ಒಂದು ಸೂಪರ್ ಹಂಸೋ ಮತ್ತೊಂದು ಕಾಂತಾರ.
ಉಳಿದಿದ್ದು ಹಾಗಾದ್ರೆ ಹೇಗೆ ಚೆನ್ನಾಗಿಲ್ವಾ? ಚೆನ್ನಾಗಿತ್ತು, ಚೆನ್ನಾಗಿರೋ ಸಿನಿಮಾಗಳು ಇತ್ತು. ಉದಾಹರಣೆಗೆ ನನ್ನ ಸ್ನೇಹಿತ ಸತ್ಯಪ್ರಕಾಶ್ ರಾಮರೇ ತೆಗೆದ್ರು. ಅವರು ಎಕ್ಸ್ ಅಂಡ್ ವೈ ಅಂತ ಒಂದು ಸಿನಿಮಾ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಅದು. ಓಕೆ. ಹೀಗೆ ಅನೇಕ ಸಿನಿಮಾಗಳು, ಚೆನ್ನಾಗಿರೋ ಸಿನಿಮಾಗಳು ಬಂದು ಪ್ರಚಾರ ಇಲ್ಲದೆ ಹೋಯ್ತು. ಇವತ್ತಿನ ದಿವಸ ಪ್ರಚಾರ ಜಾಸ್ತಿ, ಪ್ರಚಾರಕ್ಕೆ ಮಹತ್ವ ಜಾಸ್ತಿ. ಪ್ರಚಾರ ಕೊಡದೇ ಇದ್ರೆ ಇವತ್ತು ಜನ ಬರಲ್ಲ ಥಿಯೇಟ್ರಿಗೆ. ಜನ ಥಿಯೇಟ್ರಿಗೆ ಬರ್ಬೇಕಾದ್ರೆ ಅವರಿಗೆ ಏನಾದ್ರೂ ಆ ಸಿನಿಮಾದಲ್ಲಿ ಒಂದು ಆಕರ್ಷಣೆ ಇಡಬೇಕು. ನಿಜ. ನೀವೊಂದು ತಟ್ಟೆಯಲ್ಲಿ ಬಾಳೆಹಣ್ಣು ಇಟ್ರೆ ಬಾಳೆಹಣ್ಣು ಎಲ್ಲ ಕಡೆ ಸಿಗುತ್ತೆ, ನೋಡ್ತಾರೆ. ಯಾವ್ದೊಂದು ಹೊಸ ಹಣ್ಣು ಇಟ್ರೆ ಗಮನ ಹೋಗುತ್ತೆ, ಅದು ಹೇಗಿರುತ್ತೆ ಟೇಸ್ಟ್ ಅಂತ ಬರ್ತಾರೆ. ಆಮೇಲೆ ಹೋಟೆಲ್ ಅಷ್ಟೇ, ಹೊಸ ರುಚಿ ಕೊಡ್ತಾರೆ ಅಲ್ಲಿ ಅಂದಾಗ ಆ ಹೋಟೆಲ್ಗೆ ಹೋಗ್ತಾರೆ. ನೀವು ಅದೇ ಹಳೆ ಸಾಂಬಾರು, ಸಕ್ಕರೆ ಹಾಕಿರೋ ಸಾಂಬಾರು, ಅದೇ ರಸಮು, ಅದೇ ಹಳೆ ವಾಸನೆ, ಅದೇ ಕೊಡ್ತಾ ಹೋದ್ರೆ ಜನಕ್ಕೆ ಏನು ಗತ್ಯಂತರ ಇಲ್ಲ, ಕೊನೆ ಬರೋದಿಲ್ಲ ಹೋಟ್ಲಿಗೆ. ಅದೇ ತರ ಇವತ್ತು ಸಿನಿಮಾ ಪರಿಸ್ಥಿತಿ ಆಗಿದೆ. ನೀವು ಕೊಟ್ಟಿದ್ದೇ ಕೊಟ್ರೆ ಜನ ಬರಲ್ಲ. ಹೊಸದಾಗಿ ಕೊಡ್ಬೇಕಾದ್ರೆ ನೀವು ಅದರಲ್ಲಿ ಏನದು ಆಕರ್ಷಣೆ ಅಂತ ಅನ್ನೋದು ಜನಕ್ಕೆ ತಲುಪಬೇಕು. ಜನ ಒಳಗ್ ಬರೋದಕ್ಕೆ ಒಂದು ಕಷ್ಟ ಪಡ್ಬೇಕು, ಜನ ಬರ್ಲಿ ಅಂತ. ಬಂದ ಮೇಲೆ ಅವರು ನೋಡಿದ ಮೇಲೆ ಅವನಿಗೆ ಖುಷಿ ಆಗುವ ತರ ಸಿನಿಮಾ ತೆಗೆದ್ರೆ ಅದೊಂದು ಬಾಯಲ್ಲಿ ಎಲ್ಲರಿಗೂ ಹೇಳ್ತಾನೆ, ಆ ಸಿನಿಮಾ ನೋಡಿ ಚೆನ್ನಾಗಿದೆ, ಈ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆ ಥರ ಹೇಳಿಸಿಕೊಳ್ಳುವಂತ ಕತೆ ಮಾಡಬೇಕು. ಈ ತರಲೆ ನನ್ನ ಮಗ ಸಿನಿಮಾ ಸಮಯದಲ್ಲಿ ಬಜೆಟ್ ಎಷ್ಟಿತ್ತು, ಅಥವಾ ನಿಮಗಿದ್ದ ಒದ್ದಾಟಗಳೇನ ಸಮಯದಲ್ಲಿ? RS ಗೌಡ್ರು ಮತ್ತೆ ಸೂರಪ್ಪ ಬಾಬು ಅವರಿಬ್ರು ಸೇರ್ಕೊಂಡು ಮಾಡಿದ್ದು, ತುಂಬಾ ಕಷ್ಟದಲ್ಲೇ ಮಾಡಿದ್ರು. ಅವರೇನಂತ ಬಜೆಟ್ ಇರಲಿಲ್ಲ ಅವ್ರ ಹತ್ರ. ಓಕೆ. ಸಾಲ ಸೋಲ ಮಾಡಿ ಸಿನಿಮಾ ಮಾಡಿರೋದು ಅದು. ಬಟ್ ಅದಕ್ಕೆ ತಕ್ಕ ಹಾಗೆ ಉಪೇಂದ್ರ ಅವರು ಜನರಿಗೆ, ಪಡ್ಡೆ ಹುಡುಗರಿಗೆ ಇಷ್ಟ ಆಗೋ ರೀತಿಯಲ್ಲಿ ಕತೆ ಮಾಡಿ ಆ ಸಿನಿಮಾ ಗೆಲ್ಲೋ ಥರ ಮಾಡಿದ್ರು. ನಿಮಗೆ ಸಂಗೀತದ ಅವಕಾಶ ಬಂದಿದೆ ಹೇಗೆ ಅದರಲ್ಲಿ? ನನಗೆ ಸಂಗೀತ, ನಾವೆಲ್ಲ ಸ್ನೇಹಿತರಾಗಿ ಕಾಶಿನಾಥ್ ಸರ್ ಅಸಿಸ್ಟೆಂಟ್ ಆಗಿದ್ದವರು. ನಾನು ಅನಂತನಾವಂತರಕ್ಕೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದಾಗ ಉಪೇಂದ್ರ ಅವರು ಕಾಲೇಜ್ ಹೋಗ್ತಿದ್ರು. ಕಾಲೇಜ್ ಸ್ಟೂಡೆಂಟ್. ಒಂದು ನಾಟಕ ಕ್ಯಾಸೆಟ್ ಮಾಡಿ ತಗೊಂಬಂದ್ರು ಅವರು. ಅದು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದಲ್ಲ, ಈ ಥರ ಮನೇಲಿ ಕೂತ್ಕೊಂಡು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು, ನೀನು ಈ ರೋಲ್ ಮಾಡು, ನೀನು ರಾಜಕಾರಣಿ, ನೀನು ಯಮ ಕಿಂಕರ ನೀನು, ಹೀಗೆ ಅವರೊಳಗೆ ಏನು ಮಾಡ್ಕೊಂಡು ಅದು ಓದಿ ರೆಕಾರ್ಡ್ ಮಾಡಿ ಒಂದು ಕ್ಯಾಸೆಟ್ ಕೊಟ್ಟು ತುಂಬ ಚೆನ್ನಾಗಿತ್ತು. ನಾವೆಲ್ಲ ನಕ್ಕು, ಕಾಶಿನಾಥ್ ಸರ್, ನಾನು, ಸುಕುಮಾರ್ ಪೆರೋಡಿ ಅಂತ ಇದ್ದರು, ಅವರು ಸಹ ನಿರ್ದೇಶಕರಾಗಿದ್ದರು. ಆಮೇಲೆ ಜನಾರ್ದನ್ ನಾಯ್ಡು ಅಂತ ಒಬ್ಬರು ಇದ್ದರು. ಎಲ್ಲ ನಾವು ಖುಷಿ ಪಟ್ವಿ. ಆಮೇಲೆ ಅದು ಅವಾಗೆಲ್ಲ ಮೊಬೈಲ್ ಇರಲಿಲ್ಲಲ್ಲ, ಅದು ಹೇಗಿತ್ತು ಅಂತ ಕೇಳೋಕ್ಕೆ ಒಂದೆರಡು ದಿನ ಬಿಟ್ಟು ಉಪ್ಪಿ ಬಂದಾಗ ಕಾಶಿ ಅವರು ಹೇಳಿದ್ರೆ, ತುಂಬ ಚೆನ್ನಾಗಿ ಬರ್ತಿದ್ದೆ ಕಣ, ವರ್ಕ್ ಮಾಡ್ತೀಯ ನಮ್ಮ ಸಿನಿಮಾದಲ್ಲಿ ಅಂತ. ಸರ್, ನಾನು ಕಾಲೇಜ್ ಹೋಗ್ತೀನಿ, ನನಗೆ 4 ಗಂಟೆವರೆಗೂ ಆಗಲ್ಲ ಅಂತ. ಸರಿ, ಸಂಜೆ ಜಾಯ್ನ್ ಆಗುವಂತ, ನಮ್ದು ಹೇಗೆ 9 ಗಂಟೆವರೆಗೆ ಇರುತ್ತೆ ಶೂಟಿಂಗು, ಒಂದು 4-4:15 ಬಂದರೆ ಅಂತ. ಹಾಗಾಗಿ ಪಾರ್ಟ್ ಟೈಮ್ ವರ್ಕ್ ಸ್ಟಾರ್ಟ್ ಮಾಡಿದ್ರು ಉಪ್ಪಿ ಅಲ್ಲಿ. ಅಂದ್ರೆ ಆ ವೇಳೆಗೆ ನೀವು ಉಪ್ಪಿ ಸರ್, ಕಾಶಿನಾಥ್ ಅವ್ರ ಬಳಿ ಬರೋಕ್ಕಿಂತ ಮುಂಚೆನೇ ನೀವಿದ್ರಿ ಅಲ್ಲ? ನಾನಿದ್ದೆ. ಸೊ ಹಂಗಾದ್ರೆ ನೀವೇ ಫಸ್ಟ್ ಅಲ್ಲಿ? ನಾನು ಸೀನಿಯರ್. ಫಸ್ಟ್ ನನಗಿಂತ ಸೀನಿಯರ್ ಸುನಿಲ್ ಕುಮಾರ್ ದೇಸಾಯಿ. ಓಕೆ. ಅವರು ಅನುಭವ ಸಿನಿಮಾದಲ್ಲಿ. ನಾನು ಅವಾಗ ಉಪ್ಪಿ ಥರನೇ ಆಗಾಗ ಹೋಗ್ತಾ ಇರ್ತಿದ್ದೆ. ಓಕೆ. ಫುಲ್ ಟೈಮ್ ಇರಲಿಲ್ಲ. ಆಮೇಲೆ ಅನಾಮಿಕಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಕ್ಲಾಬ್ ಬಾಯ್ ಆದೆ. ಅನಾಮಿಕ ಆದಮೇಲೆ ಅನಂತನಾವಂತರಕ್ಕೆ ನಾನು ಅಸೋಸಿಯೇಟ್ ಆದೆ. ಆವಾಗ ಉಪ್ಪಿ ಅಸಿಸ್ಟೆಂಟ್ ಆಗಿ ಬಂದರು. ಅಲ್ಲಿಂದ ಒಳ್ಳೊಳ್ಳೆ ಕಥೆಗಳನ್ನ ಮಾಡ್ತಾ ಕಾಶಿನಾಥ್ ಸರ್ಗೆ ಹೇಳ್ತಾ ಅವರು ಕಾಶಿನಾಥ್ ಅವರಿಗೆ ಇಷ್ಟ ಆಗ್ಬಿಟ್ರು. ಆಮೇಲೆ ನಾನು ಅವರು ತುಂಬ ಕ್ಲೋಸ್ ಆದ್ವಿ. ಆಮೇಲೆ ನನಗೆ ಹಂಸಲೇಖ ಸರ್ ಅದೇ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಅನಂತನಾವಂತರಕ್ಕೆ. ಅಲ್ಲಿ ಅವರು ಕೂಡ ನನ್ನ ಸ್ಟುಡಿಯೋಗೆ ಕರೆದ್ರು, ಬಾರೆ ರೆಕಾರ್ಡಿಂಗ್ ಎಲ್ಲ ನೋಡ್ಕೊ ಅಂತ. ಸೊ ನಾನು ನೋಡಿ ಎಂಜಾಯ್ ಮಾಡ್ತಿದ್ದೆ, ಖುಷಿ ಪಡ್ತಿದ್ದೆ. ಆವಾಗ LN ಶಾಸ್ತ್ರಿ ನನಗೆ ಪರಿಚಯ ಆದರು. LN ಶಾಸ್ತ್ರಿ ಟ್ರ್ಯಾಕ್ ಸಿಂಗರ್ ಆಗಿ ಹಂಸಲೇಖ ಸರ್ ಹತ್ರ ಇದ್ದರು. ಆಮೇಲೆ ಅವರು ನನಗೆ ರೂಮ್ಮೇಟ್ ಆದರು. ಕೇಳಿದ್ರು, ಶಾಸ್ತ್ರಿ, ನನಗೆ ಮಂಡ್ಯದಿಂದ ಹೋಗಿ ಬರೋದು ಕಷ್ಟ ಆಗುತ್ತೆ, ನಿಮ್ಮ ರೂಮಲ್ಲಿ ಏನಾದ್ರು ಜಾಗ ಇದ್ರೆ ಬರ್ಬೋದಾ ಅಂತ. ನೀವು ಕೂಡ ರೂಮ್ ಮಾಡ್ಕೊಂಡಿದ್ದೆ? ನಾನು ಒಂದು ಕಾವೇರಿ ನಗರ ಅಂತ ಒಂದು ಜಾಗದಲ್ಲಿ ರೂಮ್ ಮಾಡಿದ್ದೆ. ಆಗ ಎಷ್ಟು ವಯಸ್ಸು ನಿಮ್ಮ? ಸರಿ ಸುಮಾರು ಏನೋ 25 ಇರ್ಬೋದು, ಎಂಗೇಜ್. ಜೇಬಲ್ ದುಡ್ಡಿಲ್ಲ, ಹಸಿವಿತ್ತು. ಹೌದೌದು. ಓಕೆ. ಊರಲ್ಲಿ ತಂದೆ ತಾಯಿಗಳು ಅವರು ಅಲ್ಲಿದ್ರು? ಯಾರು ಇಲ್ಲ, ತೀರ್ಕೊಂಡೋಗಿದ್ರು. ಅವ್ರು ಅವಾಗಲೇ ತೀರ್ಕೊಂಡಿದ್ರು? ನನಗೆ ಯಾರು ಇರಲಿಲ್ಲ. ಯಾರು ಅಕ್ಕ ಒಬ್ಬರು ಇದ್ರು, ಮದುವೆ ಆಗಿ ಅವರು ಬೇರೆ ಇದ್ರು.
ನಾನು ಒಂದು ಒಂಟಿ. ಅಂದ್ರೆ ನಿಮಗೆ ಅಲ್ಲಿ ಎಲ್ಲಿಂದ ಒಂದು ಫೋನ್ ಬಂದು ಊಟ ಮಾಡ್ದನಪ್ಪ ಅಂತ ಕೇಳಲಿಕ್ಕೂ ಅವತ್ತಿಗೆ ಯಾರಿರಲಿಲ್ಲ. ಪುಣ್ಯಕ್ಕೆ ಕಾಶಿನಾಥ್ ಸರ್ ನಮಗೆ ಮೇಲೆ ಅವರ ಮನೆ ಮೇಲೆ ಒಂದು ರೂಮಲ್ಲಿ ಆಶ್ರಯ ಕೊಟ್ಟು, ಬಾಡಿಗೆ ಇಲ್ಲ, ಊಟ ತಿಂಡಿ ಅಲ್ಲೇ ಅವ್ರ ಮನೆಯಲ್ಲೇ. 6 ವರ್ಷ ಕಾಶಿನಾಥ್ ಸರ್ ನನಗೆ ಊಟ ಹಾಕಿ ಸಾಕಿದ್ದಾರೆ, ತಮ್ಮಂತರ. ಬಟ್ ನೀವು ಹೇಗೆ ಸಿಕ್ಕಿದ್ರಿ ಅವ್ರಿಗೆ? ಸುಂದರನಾಥ್ ಸ್ವರ್ಣ ಅಂತ ಒಬ್ಬರು ಕ್ಯಾಮ್ರಾಮನ್, ನಮ್ಮ ಫೇಮಸ್ ಕ್ಯಾಮ್ರಾಮನ್ ಅವರು. ಆವಾಗ ಗೌರಿಶಂಕರ್ ಮತ್ತು ಸುಂದರನಾಥ್ ಸ್ವರ್ಣ ಇಬ್ಬರು ಒಂದು ರೀತಿಯಲ್ಲಿ ಕಲಾತ್ಮಕ ಚಿತ್ರಗಳಿಗೆಲ್ಲ ಕ್ಯಾಮರಾ ಮಾಡ್ತಿದ್ರು, ಕಮರ್ಷಿಯಲ್ಗೂ ಮಾಡ್ತಿದ್ರು. ಅವರು ಮಂಗಳೂರಿನವರು. ಓಕೆ. ನಾನು ಜನವಾಣಿ ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾಗ ಅದು ಆಫೀಸ್ ಗಾಂಧಿನಗರದಲ್ಲಿತ್ತು. ಅಲ್ಲಿ ಬರ್ತಾ ಇದ್ರು ಆಫೀಸ್ಗೆ ಸುಂದರನಾಥ್ ಸ್ವರ್ಣ. ಅಲ್ಲಿ ಫ್ರೆಂಡ್ ಆಗಿ ನಾನು ಅವರಿಗೆ ನಾನು ಬರೆದ ಹಾಡುಗಳೆಲ್ಲ ನಾನೇ ಟ್ಯೂನ್ ಮಾಡಿ ಹಾಡೋದು ಇದೆಲ್ಲ ಮಾಡ್ತಾ ಇದ್ದೆ. ಅವರು ಕಾಶಿನಾಥ್ ಸರ್ಗೆ ಹೇಳಿದೆ, ಮನೋಹರ್ ಅಂತ ಒಬ್ಬ ಇದ್ದಾನೆ, ಟ್ಯಾಲೆಂಟ್ ಇದೆ, ಹಾಡು ಬರ್ಸಿದ್ದು. ಹಾಗೆ ಅನುಭವ ಸಿನಿಮಾಕ್ಕೆ ಕಾಶಿನಾಥ್ ಸರ್ ನನಗೆ ಹಾಡು ಬರ್ಸಿದ್ರು. ಬರ್ಸಿ ಆದಮೇಲೆ ನಾನು ಕೆಲಸ ಬಿಡಲಿಲ್ಲ, ಕಾರ್ಟೂನಿಸ್ಟ್ ಕೆಲಸ ಬಿಡಲಿಲ್ಲ. ಅಭಿಮಾನಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ಎಷ್ಟು ವರ್ಷದಿಂದ ಪತ್ರಿಕೋದ್ಯಮದಲ್ಲೇ ಇರೋದು, ಇದರಲ್ಲಿ ತುಂಬ ಹೆಸರು ಮಾಡೋಕ್ಕಾಗಲ್ಲ, ಸಿನಿಮಾ ಲೈನಲ್ಲಿ ಆದರೆ ಒಂದು ಸ್ವಲ್ಪ ಹೆಸರು ಮಾಡ್ಬೋದು ಅಂತ ಕಾಶಿನಾಥ್ ಸರ್ ಹತ್ರ ಕೇಳಿದೆ. ಸರ್ ನಿಮಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ಬೋದಾ ನೆಕ್ಸ್ಟ್ ಸಿನಿಮಾಕ್ಕೆ ಅಂತ. ಆಯಿತು ಬನ್ನಿ ಅಂತ ಹೇಳಿದ್ರು. ಹಾಗೆ ಅನಾಮಿಕಕ್ಕೆ ನನ್ನನ್ನು ಕ್ಲಾಪ್ ಬಾಯ್ ಆಗಿ ತಗೊಂಡ್ರು. ಅಲ್ಲಿಂದ ಶುರು ಆಯಿತು. ಸೊ ಇಲ್ಲಿ ಹಂಸಲೇಖ ಸರ್ ಪರಿಚಯ ಆಯಿತು. ಸೊ ನೀವು ಮೂಲತಃ ಬಂದಿದ್ದು ಲಿರಿಕ್ಸಿಸ್ಟ್ ಆಗಿ. ನಾನು ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾನೇ ಇರಲಿಲ್ಲ. ನೋಡಿ ಹೆಂಗಿದೆ ಕತೆ. ಅದು ನಸೀಬು. ಶಾಸ್ತ್ರಿ LN ಶಾಸ್ತ್ರಿ ಅವರು ಒಂದು ದಿವಸ ನನಗೇನೇನೋ ಟ್ಯೂನ್ಸ್ ಬರ್ತಾ ಇರೋದು ಮನಸ್ಸಿಗೆ. ಆ ಟ್ಯೂನ್ ಬಂದಾಗೆಲ್ಲ ಶಾಸ್ತ್ರಿ ಹತ್ರ ಹೇಳ್ತಿದ್ದೆ, ಶಾಸ್ತ್ರಿ ಇದೊಂದು ಟ್ಯೂನ್ ಆಗಿದೆ, ಈ ಟ್ಯೂನ್ ಆಗಿದೆ ಅಂತ. ಆವಾಗ ಅದನ್ನು ಡಮ್ಮಿ ಲೈನ್ಸ್ ಏನನ್ನ ಬರೆದು ಹಾಡಿ ತೋರಿಸ್ತಿದ್ದೆ. ಶಾಸ್ತ್ರಿ ಅದನ್ನು ಹಾಡ್ತಿದ್ರು. ಹಾಗೆ ಶಾಸ್ತ್ರಿ ಹೇಳಿದ್ರೆ ನಾವೊಂದು ಆಲ್ಬಮ್ ಮಾಡೋಣ, ಒಂದು ಕ್ಯಾಸೆಟ್ ಮಾಡೋಣ ಅಂತ. ಹಾಗೆ ಓ ಕುಸುಮ ಬಾಲೆ ಅಂತ ಒಂದು ಕ್ಯಾಸೆಟ್ ಮಾಡಿದ್ವಿ. ಅದೊಂದು 8 ಹಾಡು. ಆ ಹಾಡನ್ನು ರೆಕಾರ್ಡ್ ಮಾಡಿ ಆದಮೇಲೆ ಉಪೇಂದ್ರ ಅವರಿಗೆ ಕೇಳಿಸಿದ್ವಿ. ಉಪೇಂದ್ರ ಕೇಳಿ ಖುಷಿ ಆಯ್ತು ಅವರಿಗೆ. ಬಟ್ ಅವ್ರ ಮನಸ್ಸಲ್ಲಿ ಏನಿತ್ತು ನಮ್ಗೆ ಗೊತ್ತಿಲ್ಲ. ಆಮೇಲೆ ತರಲೆ ನನ್ನ ಮಗ ಮಾಡುವಾಗ ಮ್ಯೂಸಿಕ್ ನೀವೇ ಮಾಡಿ ಅಂತಂದರು. ನಾನು ಹೇಳಿದೆ, ನಾನು ಸಂಗೀತ ಕಲ್ತಿಲ್ಲ, ಸ್ವರಜ್ಞಾನ ಇಲ್ಲದೆ ನಾನು ಮಾಡೋಕ್ಕೆ ಹೋಗಲ್ಲ ಅಂತ. ಮತ್ತು ಈ ಕ್ಯಾಸೆಟ್ ಮಾಡಿದ್ರಲ್ಲ ಅದು ನಾನು ಟ್ಯೂನ್ ಹೇಳ್ತಾ ಹೋಗ್ತೀನಿ, ಅದು ಅವರು ಅವಾಗ ಸಾಧು ಕೀಬೋರ್ಡು. ನೋಡಿ ಎಂತೆಂತ ಎಲ್ಲ ಅಲ್ಲೇ ಬಂದ್ಬಿಟ್ಟಿದ್ದೀರಿ. ಸಾಧು ಸರ್ ಹೆಂಗೆ ಸಿಕ್ಕಿದ್ರು? ನಾನು ಲಿರಿಕ್ಸ್ ಎಲ್ಲ ಬರೀತಿದ್ನಲ್ಲ, ಮನೋರಂಜನ್ ಪ್ರಭಾಕರ್ ಅವರಿಗೆ ಬರೀತಿದ್ದೆ. ಆಮೇಲೆ ಕಾಶಿನಾಥ್ ಸರ್ಗೆ ಅದು ಮೊದಲೇ ಮುಂಚಿಂದ ಬೇರೆ ಈ ಅರವಿಂದ್ ಸ್ಟುಡಿಯೋ ಅಂತ ಇತ್ತು, ಗಾನಲಾರಿ, ಅರವಿಂದ್ ಕಿಗ್ಗಲ್ ಅವ್ರದ್ದು ಸ್ಟುಡಿಯೋ. ಯಾವುದೇ ಭಾವಗೀತೆ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ ರೆಕಾರ್ಡಿಂಗ್ ಅಲ್ಲೇ ಆಗ್ತಿದ್ದು. ಸೊ ಅಲ್ಲಿ ನನಗೆ ಮನೋರಂಜನ್ ಪ್ರಭಾಕರ್ ಅವರು, ದಾಮೋದರ್ ಅವರು, ಇನ್ನು ಒಂದಿಬ್ಬರು ಮ್ಯೂಸಿಕ್ ಡೈರೆಕ್ಟರ್ಗಳು ನನಗೆ ಕರೆಸಿ ಈ ಅನುಭವ ಹಿಟ್ಟಾದ್ಮೇಲೆ ಲಿರಿಕ್ಸ್ ಬರೆಯೋಕ್ಕೆ ಕರೀತಿದ್ರು. ಆವಾಗ ಅಲ್ಲಿ ಆ ರೆಕಾರ್ಡಿಂಗಲ್ಲೆಲ್ಲ ಸಾಧುವರೇ ಕೀಬೋರ್ಡ್ ನುಡಿಸ್ತಾ ಇದ್ದಿದ್ದು. ಅಲ್ಲಿ ಫ್ರೆಂಡ್ ಆದರು ನನಗೆ. ಫ್ರೆಂಡ್ ಆದಮೇಲೆ ನಾನು ಈ ಓ ಕುಸುಮ ಬಾಲ್ ರೆಕಾರ್ಡಿಂಗ್ ಮಾಡುವಾಗ ಅವ್ರನ್ನೇ ಕರೆದೆ. ಸಾಧು ನನಗೇನು ಇದು ಗೊತ್ತಿಲ್ಲ, ನಾನು ಟ್ಯೂನ್ ಹೇಳ್ತೀನಿ, ನೀವು ಅದಕ್ಕೆ ಆರ್ಕೆಸ್ಟ್ರಾ ಮಾಡಬೇಕು ಅಂತ. ಹಾಗೆ ಓ ಕುಸುಮ ಬಾಲೆಗೆ ಆರ್ಕೆಸ್ಟ್ರಾ ಸಾಧು ಅವರು ಮಾಡಿಕೊಟ್ರು. ನನ್ನ ಟ್ಯೂನು, ನನ್ನ ಸಾಹಿತ್ಯಕ್ಕೆ ಅವರು ಮ್ಯೂಸಿಕ್ ಮಾಡಿಕೊಟ್ರು. ಸೊ ಅದು ಆ ಕ್ಯಾಸೆಟ್ಟು ನನಗೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್. ಅದು ಅಂದ್ರೆ ಉಪೇಂದ್ರ ಸರ್ ಕೇಳಿಸಿ ಆದಮೇಲೆ ಅವ್ರು ಅದು ನಂಗೆ ಗಮನದಲ್ಲಿ ಇಟ್ಕೊಂಡಿದ್ರು. ಮುಂದೆ ಅವ್ರು ತರ್ಲೆ ನನ್ನ ಮಗ ಸಿನಿಮಾ ಬಂದಾಗ ನೀವೇ ಮಾಡಿ ಅಂತ. ಓಕೆ. ಆ ಸಮಯದಲ್ಲಿ ನೀವು ಆರಂಭದಲ್ಲಿ ಬೇಡ ಅಂತಲೇ ಹೇಳಿದ್ರಿ, ಸ್ವರಜ್ಞಾನ ಇಲ್ಲ ಅಂತ. ಹೌದೌದು. ಆಮೇಲೆ ಅವರು ಒತ್ತಾಯ ಮಾಡಿ ಧೈರ್ಯ ಮಾಡಿ ಅಂತ ತುಂಬಾ ನನಗೆ ಒಂಥರ ಪ್ರೆಷರ್ ಹಾಕಿ ಮಾಡಿಸಿದ್ರು. ಹಾಗೆ ದೊಡ್ಡವರು ಬಳಿ ನೀವಿದ್ದಾಗ ಏನು ನಮ್ಮ ಬಳಿ ಇದ್ದವರು ಬೆಳೆಯೋಕೆ ಶುರು ಮಾಡ್ತಿದ್ದಾರೆ ಅಂದಾಗ ತಡೆಯೋದು ಕೆಲವೊಮ್ಮೆ ಇಂಡೈರೆಕ್ಟ್ ಆಗಿ ಕೆಲವೊಮ್ಮೆ ಮಾಡ್ತಾರೆ. ಸೊ ಇದು ನಡೆಯುತ್ತೆ ತುಂಬಾ ಕ್ಷೇತ್ರಗಳಲ್ಲಿ. ಬಟ್ ಅವರು ಆ ಥರ ಮಾಡಿಲ್ಲ. ನಮ್ಮ ಹಂಸಲೇಖ ಸರ್ ಮೊದಲಿಂದ ನನಗೆ ಎನ್ಕರೇಜ್ ಮಾಡ್ತಾ ಬಂದವರು. ಅವತ್ತು ಕೂಡ ಅಷ್ಟೇ, ನನಗೆ ಮ್ಯೂಸಿಕ್ ಡೈರೆಕ್ಷನ್ ಬಂದಿದೆ ಅಂದಾಗ ಅವರ ಆರ್ಕೆಸ್ಟ್ರಾ ಟೀಮ್ಗೆ ನನ್ನನ್ನು ಕರ್ಕೊಂಡೋಗಿ ಅವ್ರ ಎಲ್ಲರೂ ಪರಿಚಯದವರೇ ನನಗೆ. ಯಾಕಂದರೆ 5-6 ವರ್ಷದಿಂದ ಅವ್ರನ್ನ ನೋಡ್ಕೊಂಬಂದಲ್ಲಿ. ನನ್ನ ಶಿಷ್ಯ ಮ್ಯೂಸಿಕ್ ಮಾಡ್ತಿದ್ದಾನೆ, ನೀವೆಲ್ಲ ಅವನಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಆರ್ಕೆಸ್ಟ್ರಾದವ್ರಿಗೆಲ್ಲ ಖುಷಿ ಆಯಿತು. ಅವರೆಲ್ಲ ಕ್ಲಾಪ್ಸ್ ಹೊಡೆದ್ರು. ಸೊ ಹಾಗೆ ಅದೇ ಆರ್ಕೆಸ್ಟ್ರಾ ಇಟ್ಕೊಂಡು ನಾನು ತರಲೆ ನನ್ನ ಮಗ ಮ್ಯೂಸಿಕ್ ಮಾಡಿದ್ದು. ಮಾಡಿದ್ರಿ? ಸೇಮ್ ಟೀಮ್, ಹಂಸಲೇಖ ಸರ್ದು ಟೀಮೇ ನನಗೆ ಇಲ್ಲಿ ಬಂದರು.
ಅದು ಕರೆಕ್ಟಾಗಿ ಡೇಟ್ ಸಿಕ್ತು, ಅವ್ರದ್ದು ರೆಕಾರ್ಡಿಂಗ್ ಮುಗೀತು, ಮಾರನೇ ದಿನ ನಂದು. ಹಾಗೆ ಆ ಥರ ನಂದೊಂದು 3 ದಿನ ರೆಕಾರ್ಡಿಂಗ್. ಸೊ ಹೀಗೆ ಅದು ಕಂಟಿನ್ಯೂ ಆಯಿತು. ಆಮೇಲೆ ಪ್ರತಿ ಸಿನಿಮಾ ನಾನು ಏನೇನು ಮಾಡ್ತೀನೋ ಅದೆಲ್ಲ ಹಂಸಲೇಖ ಸರ್ ಅವರಿಗೆ ಕೇಳಿಸ್ತಿದೆ, ಈ ಥರ ಮಾಡಿದೆ ಅಂತ. ಅವರು ನನಗೆ ಹಿಂಗೆ ಮಾಡು, ನೆಕ್ಸ್ಟ್ ಈ ಥರ ಮಾಡು, ಸ್ವಲ್ಪ ಇದು ಡಲ್ ಇದೆ, ಆರ್ಕೆಸ್ಟ್ರಾ ಡಲ್ ಇದೆ, ಸಾಹಿತ್ಯ ಇನ್ನೂ ಚೆನ್ನಾಗಿ ಬರೀಬೇಕು, ಏನಾದರೂ ನಾವೆಲ್ಟಿ ಇಟ್ಕೊಂಡು ಬರೆಯೋ ಅಂತ ಹಿಂಗೆ ಎನ್ಕರೇಜ್ ಮಾಡ್ತಿದ್ರು. ಸೊ ಹಾಗೆ ಸುಮಾರು ಜನ್ಮ ಜೋಡಿವರೆಗೂ ನನಗೆ ಎನ್ಕರೇಜ್ ಮಾಡ್ತಾನೆ ಇದ್ರು ಅವರು. ಆಮೇಲೆ ನನಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ನಾನು ಈ ಕಡೆ ಬ್ಯುಸಿ ಆದೆ. ಜನ್ಮ ಜೋಡಿ ಆದ್ಮೇಲೆ ಸಿನಿಮಾಗಳು ಜಾಸ್ತಿ ಬರೋಕ್ಕೆ ಶುರು ಆಯಿತು. ಸರ್ ಹತ್ರ ಹೋಗಕ್ಕೆ ಆಗ್ತಿರ್ಲಿಲ್ಲ ನನಗೆ, ಇಲ್ಲಾಂದ್ರೆ ಆರಾಮಾಗಿ ಹೋಗ್ತಿದ್ದೆ ನಾನು. ಒಂದು ಸಿನಿಮಾ ರೆಕಾರ್ಡಿಂಗ್ ಆಗೋದು, ಕ್ಯಾಸೆಟಲ್ಲಿ ಹಾಕೊಂಡು ಅವರು ಹೋಗಿ ಕೇಳಿಸೋದು, ಅವರು ಅದರಲ್ಲಿ ವಿಮರ್ಶೆ ಮಾಡೋರು, ನನಗೆ ಸಲಹೆಗಳು ಕೊಡೋರು ಎಲ್ಲ ಆಗ್ತಿತ್ತು. ಹೀಗೆ ನಾನು ತುಂಬ ಒಂದು ಕಡೆ ಕಾಶಿನಾಥ್ ಸರ್ ಬೆಳೆಸಿದ್ರು, ಹಂಸಲೇಖ ಸರ್ ನನಗೆ ಪ್ರೋತ್ಸಾಹ ಕೊಟ್ಟು ಅವರು ಬೆಳೆಸಿದ್ರು. ತುಂಬ ಈ ಥರ ಚಿತ್ರರಂಗ ನನಗೆ ಬಹಳಷ್ಟು ನನಗೆ ಸಪೋರ್ಟ್ ಮಾಡಿದೆ. ಬಟ್ ಎಷ್ಟೋ ಜನ ನೋಡಿ, ದೈವನ ಅನುಗ್ರಹ ಕೆಲವೊಬ್ಬರಿಗೆ ನೀವು ಬಂದಿಲ್ಲಿರ್ತೀರಿ, ದೊಡ್ಡವರು ಪರಿಚಯ ಆಗುತ್ತೆ, ನೀವು ನಿಮ್ಮ ಆ ಎಲ್ಲ ಪರಿಚಯಗಳನ್ನು ನೀವು ಅದ್ಭುತವಾಗಿ ಬಳಸ್ಕೊಳ್ತೀರಿ. ಬಟ್ ಇನ್ಫ್ಲೂಯೆನ್ಸಿಂದ ಬರೋಕ್ಕೆ ಶುರು ಮಾಡ್ತಾರೆ ಒಂದು ಹಂತ ಅಥವಾ ಒಂದು ಕೆಲವಷ್ಟು. ಯಾಕೆ ತುಂಬ ಸಾರಿ ಅಂತಹ ಇನ್ಫ್ಲೂಯೆನ್ಸ್ ಈ ಕಲಾ ಜಗತ್ತಲ್ಲಿ ನಡೆಯಲ್ಲ ಅನ್ನೋದನ್ನು ನೀವು ವಿವರಣೆ ಮಾಡ್ಬೋದಾ? ಹೌದೌದು, ಖಂಡಿತ. ಈಗ ಪ್ರತಿಭೆ ಒಬ್ಬೊಬ್ಬರ ಪರ್ಸಂಟೇಜ್ ಒಂದೊಂದು ಥರ ಇರುತ್ತೆ. ಈಗ ಒಂದೊಂದು ಪಾತ್ರೆಗಳ, ಒಂದು ಸಣ್ಣ ಕಪ್ಪು, ಒಂದು ಲೋಟ, ಒಂದು ದೊಡ್ಡ ಪಾತ್ರೆ, ಹೀಗೆ ಒಬ್ಬೊಬ್ಬರ ಪ್ರತಿಭೆ ಕೂಡ ಅಷ್ಟಷ್ಟು ಗಾತ್ರ ಇರುತ್ತೆ. ಒಂದು ಸಿನಿಮಾದಲ್ಲಿ ಸುದ್ದಿ ಮಾಡಿದವರು ಮತ್ತೆ ಅವರಲ್ಲಿ ಬಂಡವಾಳ ಇರಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗುವಂಥವ್ರು. ಈಗ ಪುಟ್ಟಣ ಕಣಗಾಲ ಅಂತವ್ರು ಎಷ್ಟು ಜನ ಇದ್ದಾರೆ, ಒಬ್ಬರೇ ಒಬ್ಬರು ಪುಟ್ಟಣ ಕಣಗಾಲ. ಹಾಗೆ ಆಮೇಲೆ ಮತ್ತೆ ಕಂಟಿನ್ಯೂಸ್ ಗೆದ್ದವರು ನಮ್ಮಲ್ಲಿ ಕಡಿಮೆ. ಈಗ ತಮಿಳಲ್ಲಿ ಭಾಗ್ಯರಾಜ್ ಅವರು 10 ವರ್ಷ ನಾನ್ ಸ್ಟಾಪ್ ಹಿಟ್ಸ್ ಕೊಟ್ಟರು, 50 ವರ್ಷ ಕೆ ಬಾಲಚಂದ್ರ ಹಿಟ್ಸ್ ಕೊಟ್ಟರು. ಆ ಥರದವರು ಕಡಿಮೆ ನಮ್ಮಲ್ಲಿ ಇದ್ದಿದ್ದು. ಹಾಗೆ ಅದೇನಾಗುತ್ತೆ, ನಿಮ್ಮ ಪ್ರತಿಭೆ ಒಂದು ಒಳ್ಳೆ ಅವಕಾಶ ಎಲ್ಲ ಕಡೆ ಕೊಡ್ತಾರೆ. ಸಿನಿಮಾದಲ್ಲಿ ನಮ್ಮ ಸಿನಿಮಾ ರಂಗ ಹೇಗಂತಂದ್ರೆ ಪ್ರತಿಭೆ ಇರೋರನ್ನ ಅದು ಕರೆಯುತ್ತೆ, ಕೇಳುತ್ತೆ. ಅದು ವ್ಯಾಪಾರ ಇದು. ಈ ವ್ಯಾಪಾರದಲ್ಲಿ ಒಳ್ಳೆ ಐಟಮ್ ಯಾರು ಕೊಡ್ತಾರೆ ಅವ್ರನ್ನ ತಗೊಳುತ್ತೆ ಅದು ಚಿತ್ರರಂಗ. ತಗೊಂಡ ಮೇಲೆ ಒಂದಕ್ಕೆ ಮುಗಿದ್ರೆ ಅದು ಇನ್ನೊಬ್ರ ಹತ್ರ ಹೋಗುತ್ತೆ. ಹೌದು, ಇಂದು ಸ್ಟಾಕ್ ಖಾಲಿ, ನೆಕ್ಸ್ಟ್ ಹೋಗೋಣ. ಆದರೆ ಮತ್ತೆ ಅಕ್ಷಯ ಪಾತ್ರೆ ಆಗ್ಬೇಕು ನಾವು. ಚಿತ್ರರಂಗದಲ್ಲಿ ಉಳಿಬೇಕಾದ್ರೆ ಅಕ್ಷಯ ಪಾತ್ರೆ. ಇನ್ಫ್ಲುಯೆನ್ಸಲ್ಲಿ ಒಂದು ಸಿನಿಮಾ ಮಾಡ್ಬೋದು, 2ನೇ ಸಿನಿಮಾಕ್ಕೆ ಅವನ ಸಾಮರ್ಥ್ಯ ಬೇಕು, ಸತ್ವ ಇರಬೇಕು. ಅಂತಿಮವಾಗಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗತ್ಯ ಸಿಕ್ಕ ಅದೃಷ್ಟವಂತರು. ಅವರ ಪರಿಚಯ ಅಥವಾ ಅವರಿಂದ ಹಾಡುಗಳು ಕೂಡ ಆಡಿಸಿದ್ದೀರಾ. ಅಂತಿಮವಾಗಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗತ್ಯ ಸಿಕ್ಕ ಅದೃಷ್ಟವಂತರು. ಅವರ ಪರಿಚಯ ಅಥವಾ ಅವರಿಂದ ಹಾಡುಗಳು ಕೂಡ ಆಡಿಸಿದ್ದೀರಿ. ಅದರಲ್ಲೂ ದೇಹವೆಂದರೆ ಓ ಮನುಜ, ಆ ರೆಕಾರ್ಡಿಂಗ್ ಟೈಮಲ್ಲಿ ವರದಪ್ಪ ಅವರು ಶ್ರುತಿ ತಪ್ಪಬಾರ್ದು ಅಂತ ಕೂತ್ಕೊಳ್ತಿದ್ರು ಅಂತ ಹೇಳ್ತಿದ್ರು. ಅಲ್ಲ, ಪ್ರತಿ ರೆಕಾರ್ಡಿಂಗ್ ಅಲ್ಲೂ ವರದಪ್ಪ ಅವರು ಕೂತ್ಕೋತಿದ್ರು. ಅಂದ್ರೆ ಅಣ್ಣ ಅವರು ಕೇಳ್ತಿದ್ರು, ವರದಪ್ಪ ಹೇಗಿದೆ, ಓಕೆನಾ ಅಂತ. ಸರಿಪ್ಪ, ಅಲ್ಲೊಂಚೂರು ಇನ್ನೊಂದು ಸ್ವಲ್ಪ ಶ್ರುತಿ ಸರಿ ಇರಬೇಕು ಅಂತ ಅವರು ಒಂದು ಗೈಡ್ ಆಗಿ ವರದಣ್ಣ ಕೂತ್ಕೋತಿದ್ರು. ಅಣ್ಣವರ ಎಲ್ಲ ಹಾಡು ರೆಕಾರ್ಡಿಂಗಲ್ಲೂ ಅವರು ಯಾವಾಗಲೂ, ನಂದಂತೂ ಮ್ಯೂಸಿಕ್ ಅಂತಲ್ಲ, ಎಲ್ಲರ ಮ್ಯೂಸಿಕ್ ಇದ್ದಾಗಲೂ ಅವರು ಕೂತ್ಕೊಳ್ಳೋರು. ವರದಣ್ಣ ಇಲ್ಲಾಂದ್ರೆ ಅಣ್ಣ ಅವ್ರು ಒಬ್ಬರೇ ಹೋಗಿ ಆಡಲ್ಲ. ವರದಣ್ಣ ಬೇಕೇ ಬೇಕಿತ್ತು ಅವರಿಗೆ. ಒಂದು ಇದು ಹೇಳಕ್ಕೆ, ಕರೆಕ್ಷನ್ ಹೇಳಕ್ಕೆ. ಅವ್ರನ್ನ ಅಷ್ಟು ಚೆನ್ನಾಗಿ, ಅಂದ್ರೆ ಅವರೇ ಸಾಕ್ಷಾತ್ ಕಲಾದೇವಿಯ ವರಪುತ್ರರು. ಬಟ್ ಅವರು ವರದಣ್ಣ ಅವರನ್ನ ಕೇಳ್ತಾ ಇದ್ರು. ಅಂದ್ರೆ ತಮ್ಮನ ಮೇಲೆ ಒಂದು ನಂಬಿಕೆ, ಒಂದು ಪ್ರೀತಿ. ಯಾಕಂದ್ರೆ ಇಬ್ರು ಸಂಗೀತ ಕಲ್ತವ್ರು. ಇಬ್ಬರಿಗೂ ವರದಣ್ಣ ಅವರು ಶಾಸ್ತ್ರೀಯ ಸಂಗೀತ ಕಲ್ತವ್ರು, ಅಣ್ಣ ಅವರು ಶಾಸ್ತ್ರೀಯ ಸಂಗೀತ ಕಲ್ತವ್ರು. ಆದ್ರೆ ವರದಣ್ಣ ಅಂತಂದ್ರೆ ಅಣ್ಣನಿಗೋಸ್ಕರ ಒಂದು ರೀತಿಯ ತ್ಯಾಗ ಅಂತ ಹೇಳ್ಬೋದು. ಬದುಕು ನಮ್ಮ ಅಣ್ಣ ಅವ್ರು ಎಲ್ಲ. ಯಾಕಂದ್ರೆ ಅಣ್ಣ ಅವರು ಅನ್ನೋದು ನಿಜಕ್ಕೂ ಈ ದೇಶದ ಒಂದು ಕೊಡುಗೆ ಅಂತ ಹೇಳ್ಬೋದು. ಸಂಗೀತದಲ್ಲೂ ಅವರು ವಿದ್ವಾನ್, ಆ ಧ್ವನಿಯಲ್ಲೂ ಅವರಂತ ಗಂಡು ಕಂಠ ಅಪರೂಪದ್ದು, ರೂಪದಲ್ಲಿ ಸುಂದರಾಂಗ, ಪ್ರತಿಭೆ, ನಾಟಕ, ಭಾವದಲ್ಲೂ ಕೂಡ ಅದ್ಭುತ. ಅದು ಆ ಥರ ಒಂದು ಟೋಟಲ್ ಪ್ಯಾಕೇಜ್ ಅಣ್ಣ ಅವರು ಅಂದ್ರೆ. ಅಂತ ಒಂದು ಮಹಾನ್ ಭಾವ ನಮ್ಮ ಮುಂದೆ ಇದ್ದಾಗ ಅವರಿಗೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ವರದಣ್ಣ ಅವರು ಆಕ್ಟಿಂಗ್ ಹೋಗ್ಲಿಲ್ಲ,
ಅವ್ರು ಬೇರೆ ಯಾವ್ದಕ್ಕೆ ಹೋಗಿಲ್ಲ. ಅವ್ರ ಸಿನಿಮಾ ಅಣ್ಣವ್ರಿಗೂ ಸಿನಿಮಾ ಮಾಡುವಾಗ ಕಥೆಯಲ್ಲಿ ಅವರ ಸಲಹೆಗಳನ್ನ ಕೊಡ್ತಾ ಇದ್ರು, ಅವ್ರು ನೋಡ್ತಾ ಇದ್ರು, ಉಸ್ತುವಾರಿ ನೋಡ್ತಾ ಇದ್ರು, ಕಥೆಯಲ್ಲಿ ತಿದ್ದುಪಡಿ ಮಾಡ್ತಿದ್ರು. ಸೊ ವರದಪ್ಪ ಅವರ ಒಂದು ತನ್ನ ಇದನ್ನ ಮರ್ತು ಬಿಟ್ಟು ಅವರು ಅಣ್ಣನಿಗೋಸ್ಕರ ಅವರು ಸಪೋರ್ಟಿವ್ ಆಗಿ ಇದ್ರಲ್ಲ, ನಿಜಕ್ಕೂ ಗ್ರೇಟ್ ಅವರು. ಜೊತೆಗೆ ಈ ದೇಹವೆಂದರೆ ಓ ಮನುಜ ಅದು ಎಲ್ಲ ತುಂಬ ಮಂದಿ ಅದಕ್ಕೆ ಬರೀಕ್ಕೆ ಶುರು ಮಾಡಿದ್ರು. ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ. ಬರ್ಗೂರು ಸಾರು ಬರೆದ್ರು, ಆಮೇಲೆ ದೊಡ್ಡರಂಗೇಗೌಡರು ಬರೆದ್ರು, ಆಮೇಲೆ ಬಂಗಿರಂಗ ಅವರು ಬರೆದ್ರು. ನಾನು ಒಂದು ಬರೆದಿರ್ಲಿಲ್ಲ. ಅದೆಲ್ಲ ಕೇಳಿ ಆದ್ಮೇಲೆ ವರದಣ್ಣ ನನ್ನ ಹತ್ರ ಬಂದರು, ನೀವೊಂದು ಪ್ರಯತ್ನ ಮಾಡಿ ಅಂದರು. ನಾನು ಅಷ್ಟೊತ್ತಿಗಾಗಲೇ 4 ಹಾಡು ಬರೆದಿದ್ದೆ. ಇವನ್ ಯಾರ ಮಗನೋ ಹಿಂಗವನಲ್ಲ, ಮತ್ತೆ ಜನ್ಮದ ಜೋಡಿ ಕನಕ ಕನಕ, ಆಮೇಲೆ ಜನ್ಮ ಜೋಡಿ ಆದರೇನು ಏಕೆ ಅಂತಾರ ಅದು, ಆಮೇಲೆ ಓ ಊರದ್ಯಾವ್ರೆ, ಈ 4 ಬರೆದಿದೆ. ಇದು ಬರೆದಿರ್ಲಿಲ್ಲ ನಾನು, ಯಾಕಂದ್ರೆ ಅವ್ರು ಯಾರು ಬರೀತಾರೆ ಅಂತ ಅನ್ಕೊಂಡು ನಾನು ಕಾಯ್ತಾ ಇದ್ದೆ ಸಾಹಿತ್ಯಕ್ಕೆ. ವರದಣ್ಣ ಬಂದ್ರು, ಮನೋಹರ್ ಒಂದು ಲೈನ್ ಹೇಳೋಣ, ದೇಹವೆಂದರೆ ಓ ಮನುಜ ಮೂಳೆ ಮಾಂಸದ ತಡಿಕೆ ನಿಜ. ಚೆನ್ನಾಗಿದೆ ಅಣ್ಣ ಅದು, ನಿಮ್ಗೆ ಓಕೆನಾ ಅಂತ. ನೋಡಿ, ವರದಣ್ಣನ ಲೆವೆಲ್ ನಾನು ಯಾರು ಅಲ್ಲ, ಆದರೆ ನನ್ನ ಹತ್ರ ಇದು ಓಕೆನಾ ಅಂತ ಕೇಳೋದು ನನಗೆ ಒಂಥರ ನಾನೇ ಸಣ್ಣವನಾಗ್ಬಿಟ್ಟೆ. ಎಂತ ದೊಡ್ಡ ವ್ಯಕ್ತಿತ್ವ ನೋಡಿ. ನನ್ನ ಹತ್ರ ಕೇಳಬೇಕಾದ ಅವಶ್ಯಕತೆ ಇಲ್ಲ, ಈ ಲೈನ್ ತಗೊಳ್ಳಿ ಬರೀರಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಬರೆದಿದ್ದನ್ನ ಇದು ಓಕೆನಾ, ನಿಮ್ಗೆ ಓಕೆನಾ ಇದು ಅಂತ ಕೇಳಿ ತುಂಬ ಚೆನ್ನಾಗಿದೆ ಅಣ್ಣ, ಒಂದು ಕೆಲಸ ಮಾಡಿ ನೀವು ಮುಂದುವರಿಸಿದ್ದೀನಿ ಅಂದ್ರು. 2 ಲೈನ್ ಕೊಟ್ಟು ಮುಂದುವರಿಸಿ. ಟ್ಯೂನ್ ರೆಡಿ ಆಗ್ಬಿಟ್ಟಿತ್ತ? ಟ್ಯೂನ್ ತಾರರಾರಿ ತಾರರರಿ ತಾರರಾರಿ ತಾರರರಿ ತರರರಿ ತಾರ ತೇರರಿ ತಾರ, ಈ ಥರ ಟ್ಯೂನ್ ರೆಡಿ ಆಗಿತ್ತು. ಅದ್ರಾಗ 2 ಸಾಲ ಹೇಳೋದಾದ್ರೆ, ನಶ್ವರ ಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ ತ್ಯಾಗದಿ ಪಡೆಯೋ ಸುಖವು ಶಾಶ್ವತ. ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ. ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ. ದೇಹವೆಂದರೆ ಓ ಮನುಜ ಮಾಂಸಗಳ ತಡಿಕೆ ನಿಜ. ಈ ಮಧ್ಯದ ಸಾಲುಗಳಿದ್ದಾವಲ್ಲ, ಒಂದು ಇಡೀ ನಮ್ಮ ತತ್ವಶಾಸ್ತ್ರವನ್ನ ತಂದಲ್ಲಿ ತುಂಬಿದೀರ. ಮೇಲು ಕೀಳಿನ ನಡತೆ ಹಾದಿ ತಪ್ಪಿದ ಜಡತೆ ಕುಲವ್ಯಾಕುಲಗಳು ಸರಿಯೇನು. ರೋಷ ದ್ವೇಷದ ಉರಿಯು ಲೋಭ ಮೋಸದ ಪರಿಯು ಸಾಗುವ ದಾರಿಗೆ ಬೆಳಕೇನು. ಅನ್ಯರ ಗುಣದಿ ಸನ್ನತಿ ಹುಡುಕು ಸತ್ಯದ ಪಥವೇ ಬೆಳ್ಳಿ ಬೆಳಕು. ಕರುಣೆ ಪ್ರೇಮವೇ ಉಲ್ಲಾಸ ನಿತ್ಯ ಕಾಯಕವೇ ಕೈಲಾಸ. ಬಾಯ್ಪಾಠ ನಿಮಗೆ. ನನಗೆ ಅಣ್ಣವ್ರ ಹಾಡು ಅಂದ್ರೆ ಬಹಳ ಅದ್ಭುತ. ಅದರಲ್ಲೂ ನೀವು ಆ ಸಾಲನ್ನೆಲ್ಲ ಬರೆದಿದ್ದೀರಿ. ಆ ಸಮಯದಲ್ಲಿ ಯಾವ ದೈವ ನಿಮ್ಮನ್ನು ಮುನ್ನಡೆಸ್ತು, ಏನಾಯ್ತು? ಸಜ್ಜನರ ಸಂಘ ಅಂತ ಹೇಳ್ತಾರೆ. ಬರ್ಗೂರು ಸರ್ ನಮ್ಗೆ ಗುರುಗಳು ಒಂದು ರೀತಿಯಲ್ಲಿ. ನಾನು ಅವರ ಅಭಿಮಾನಿ, ಅವರ ಬಂಡಾಯ ಸಾಹಿತ್ಯಕ್ಕೆಲ್ಲ. ನೋಡಿ, ಈ ಲೈನ್ಸ್ ಎಲ್ಲ ಬಂಡಾಯದ ಲೈನ್ಸ್ ಜಾಸ್ತಿ ಹೆಚ್ಚಾಗಿ. ದೇವರಿಗಿಂತ ಗುಣ ಮುಖ್ಯ ಅನ್ನೋದು. ದೇವರು ಧೂಪ ದೀಪಗಳಲ್ಲಿ ಶಿವನಿಲ್ಲ ಅಂತ ಅನ್ನೋದಿದೆಯಲ್ಲ, ಅವರು ಆ ಚಿತ್ರಕ್ಕೆ ಸಂಭಾಷಣೆ ಅವರದೇ, ಬರ್ಗೂರು ಸರ್ದು. ಅಲ್ಲಿ ಆ ತತ್ವಪದ ಹೇಳುವ ವ್ಯಕ್ತಿಯ ಸಂಭಾಷಣೆ ಇದೆಯಲ್ಲ, ಅದೇ ಈ ಸಾಲಿಗೆ ಸ್ಫೂರ್ತಿ. ಏಣಗಿ ಬಾಳಪ್ಪ ಪಾತ್ರ ಮಾಡಿದ್ದಾರೆ. ಹೌದೌದು, ಏಣಗಿ ಬಾಳಪ್ಪ ಅದರಲ್ಲೊಬ್ಬ ದಾರ್ಶನಿಕ, ತತ್ವಜ್ಞಾನಿ. ಹೌದು, ಅವರ ಆ ಸಾಲುಗಳು, ಮಾತಿನ ಸಾಲುಗಳು ಇದೆಯಲ್ಲ, ಅದೇ ನನಗೆ ಸ್ಫೂರ್ತಿಯಾಗಿ ಇದರಲ್ಲಿ ಬರ್ದಿರೋದು ನಾನು. ಸೊ ಬರ್ಗೂರು ಸರ್ ಸಾಹಿತ್ಯ ಸಂಭಾಷಣೆ ಅದರ ಸಾರ ತಗೊಂಡು, ಜೊತೆಗೆ ಮಾನವ ಮೂಳೆ ಮಾಂಸದ ತಡಿಕೆ, ಭಕ್ತ ಕುಂಬಾರದ ಹಾಡು. ಸೊ ಇದೆಲ್ಲ ಒಂದು ಸಾಹಿತ್ಯ ಒಳ್ಳೆ ರೀತಿಯಲ್ಲಿ ಬರಬೇಕಾದ್ರೆ ನಾವು ಓದಿರ್ಬೇಕು. ಪ್ರತಿಯೊಬ್ಬ ಸಾಹಿತ್ಯ ಕೂಡ ಅಧ್ಯಯನ ಮಾಡಿರ್ಬೇಕು. ತುಂಬಾ ಜ್ಞಾನ ಇದ್ರೆ, ಬೇಕಾದಷ್ಟು ಪುಸ್ತಕ ಓದಿದಾಗ, ಸೀನಿಯರ್ಸ್ ಬರೆದಾಗ. ಉದಾಹರಣೆ ಹೇಳ್ತೀನಿ, ಜಿ ಉದಯಶಂಕರ್ ಯಾಕೆ ಒಬ್ಬ ಶ್ರೇಷ್ಠ ಸಾಹಿತಿ ಆಗ್ತಾರೆ, ಆರ್ ಎನ್ ಜೋಗಪಾಲ್ ಯಾಕೆ ಶ್ರೇಷ್ಠ ಸಾಹಿತಿ ಆಗ್ತಾರೆ ಅಂದಾಗ ಒಂದು ಉದಾಹರಣೆ ಹೇಳ್ತೀನಿ. ದೇವರಗುಡಿ ಸಿನಿಮಾದಲ್ಲಿ ಮಾಮರವೆಲ್ಲೋ ಹೋಗಿಲೆ ಎಲ್ಲೋ ಏನಿ ಸ್ನೇಹ ಸಂಬಂಧ, ಈ ಸಾಲು ಜಿ ಉದಯಶಂಕರ್ ಅವರು ಬರೆದಿದ್ದು
ಹೇಗೆ ಅಂತಂದ್ರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತಣ ಸಂಬಂಧವಯ್ಯ ಅಂತ ವಚನ, ಅವ್ರು ವಚನ ಓದಿರ್ತಾರೆ. ಶಿವದೇಶಂಕರ್ ನಾಲಿಗೆ ತುದಿಯಲ್ಲೇ ವಚನಗಳು, ಕೀರ್ತನೆಗಳು, ದಾಸರ ಪದಗಳು ಎಲ್ಲ ಇತ್ತು ಅವರಿಗೆ. ಅವರು ಆ ಇಡೀ ದೇಹದಲ್ಲಿ ಜ್ಞಾನ ಭಂಡಾರ ಅಂತಲೇ ಅವ್ರನ್ನ ನಾವು ಇದು ಮಾಡಿ, ಒಂದು ಇಡೀ ದೇಹ ತುಂಬ ಅವ್ರದ್ದು ಜ್ಞಾನ ಇದೆ ಅಂತ. ಅಂದ್ರೆ ಅವ್ರು ಬಾಯ ಬಿಟ್ಟರೆ ಆ ವಿಚಾರಗಳು ಬರ್ತಿತ್ತು. ಆರಂಜಗೋಪಾಲ್ ಅಷ್ಟೇ, ವಿಜಯ ನರಸಿಂಹ ಅಷ್ಟೇ. ಹಂಸಲೇಖರ ಸಾಹಿತ್ಯದಲ್ಲೂ ಕೂಡ ಅಷ್ಟು ಪ್ರಬುದ್ಧವಾಗಿ ಅಷ್ಟೊಂದು ವಿಚಾರಗಳು ಬರಬೇಕಾದ್ರೆ ಹಂಸಲೇಖ ಸರ್ ಕೂಡ ಅಷ್ಟು ಓದಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ಅವರು ಮಾಸಿಗೂ ಬರೀಬಲ್ರು, ಕ್ಲಾಸಿಗೂ ಬರೀಬಲ್ರು. ಹೌದು, ಆ ಥರ ಅಪರೂಪದದ್ದು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಅದು ಎಲ್ಲಾರನ್ನು ಕರ್ಕೊಂಬಂದು ಅಲ್ಲಿ ಕೂರಿಸಿದ್ದಾರೆ. ಹೇಳೇಳು ಕಂಡ ನಮಗೆ ಅದೇ ಅಂದ್ರೆ ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು, ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ಮುಂದಿನ ನನ್ನ ಜನ್ಮ ಬರ್ದಿಟ್ಟನಂತೆ ಬ್ರಹ್ಮ. ಅಂದ್ರೆ ಎಲ್ಲ ಮತ ಧರ್ಮಗಳ ಎಲ್ಲ ಶ್ರೇಷ್ಠ ಮಹನೀಯರನ್ನು ತಂದಲ್ಲಿ ಕೂರಿಸಿ ಏಕತೆಯನ್ನ ಮೆರೆದವರು. ಹೌದು, ಅಷ್ಟು ಅಲ್ಲಿಗೆ ಅಷ್ಟು ವಿಚಾರ ಅವರು ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಇವತ್ತು ಸಾಹಿತ್ಯ ಬರೆಯಕ್ಕೆ ಬರ್ತಾರೆ, ಸಿನಿಮಾದಲ್ಲಿ ಪಕ್ವತೆ ಇಲ್ಲ, ಜ್ಞಾನ ಇಲ್ಲ, ತಿಳ್ಕೊಂಡಿರಲ್ಲ, ಏನೋ ಪದಗಳು ತುಂಬಿಸ್ತಾರೆ ಅಷ್ಟೇ. ಟ್ಯೂನಿಗೆ ಪದಗಳು ತುಂಬಿಸೋದು ಅದಲ್ಲ. ನನಗೆ ಪ್ರಾರಂಭದಲ್ಲಿ ಒಂದೆರಡು ಸಿನಿಮಾ ನಾನು ಬರೆಯುವಾಗ ಹಂಸಲೇಖ ಸರ್ ನನಗೆ ಹೇಳಿದರು. ಸೊ ಹಾಗಾಗಿ ಶಿವದೇಶಂಕರ್ ಅದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಅದ್ರ ಸ್ಫೂರ್ತಿಯಿಂದ ಅಂದರೆ ಪ್ರತಿ ದಾಸರ ಪದಗಳಾಗಲಿ, ವಚನಗಳಾಗಲಿ, ಸರ್ವಜ್ಞ ವಚನಗಳಾಗಲಿ, ಅದೆಲ್ಲ ಓದಿದ್ರೆ ಮಾತ್ರ ನಿಮಗೆ ಒಳ್ಳೆ ಸಾಹಿತ್ಯ ಬರೆಯೋಕ್ಕಾಗೋದು. ಸತ್ಯ. ಬಾಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ, ಅದು ಕೂಡ ಅಷ್ಟೇನೆ. ತಂತಿ ಹರಿದ ವೀಣೆಯಿಂದ, ಅದು ಅಲ್ಲಮ್ಮ ಪ್ರಭು ಆ ವಚನದಿಂದ ಅವರು ಸ್ಫೂರ್ತಿದು. ಹಾಗೆ ಹಂಸಲೇಖ ಸರ್ ಬರೆಯುವಾಗಲೂ ಕೂಡ ಅಷ್ಟೇ, ಎಷ್ಟೋ ಅವರು ತಿಳ್ಕೊಂಡಿದ್ರಿಂದ ಅಷ್ಟು ಒಳ್ಳೊಳ್ಳೆ ಸಾಹಿತ್ಯ ಬರೆಯೋಕ್ಕಾಗೋದು. ಬರೀ ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ, ನೆನಪು ಶಕ್ತಿನೇ ಇರಬೇಕು. ನಾವು ತಿಳ್ಕೊಂಡು ಸುಮ್ಮನೆ ಓದಿ ಈ ಕಿವಿಂದ ಬಿಡೋದು ಹಾಗೆ ಮರ್ತೋಗೋದಲ್ಲ, ಜೀವಿಸಬೇಕು. ಹೌದು, ಅದನ್ನ ಅನುಭವಿಸ್ಬೇಕು, ಆಮೇಲೆ ಅದನ್ನ ಅಳವಡಿಸ್ಕೋಬೇಕು, ಹಾಗೆ ಬದುಕಬೇಕಲ್ಲ. ಹೌದು, ಆ ಥರ ಸಾಹಿತ್ಯ ಬರೆಯೋದಕ್ಕೆ ಆ ಟೈಮಲ್ಲಿ ನೆನಪಾಗಬೇಕು. ಅವರು ದೊಡ್ಡವರು ಈಗ ಬರೆದಿದ್ದಾರೆ, ಇದರಲ್ಲಿ ಏನು ಬರಿಬೋದು ಅಂತ ನಾವು ಬರೆಯುವಾಗ ಅದನ್ನ ತಿಳ್ಕೋಬೇಕು. ಆ ಥರ ನೆನಪಿಸ್ಕೊಂಡು ನಾವು ಓದಿದ್ದನ್ನು ನೆನಪಿಸ್ಕೊಂಡಾಗ ನಮ್ಮಲ್ಲಿ ಒಳ್ಳೊಳ್ಳೆ ಸಾಹಿತ್ಯ ಬರುತ್ತೆ. ಈಗಿನವರಿಗೆ ಓದೋದಕ್ಕೆ ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಕೃಷಿ ಮಾಡಿಲ್ಲ ಅಂದ್ರೆ ಹೇಗೆ? ಹೌದೌದು, ಹೌದು, ವ್ಯವಧಾನ ಇಲ್ಲ, ಅರ್ಜೆಂಟಿಗೆ ಸಾಹಿತ್ಯ ಆಗ್ಬೋದು, ಫಾಸ್ಟ್ ಫುಡ್ ಅದಕ್ಕೆ ಸಿನಿಮಾಗಳು ಇವತ್ತು ಹಾಳಾಗ್ತಾ ಇರೋದು. ನಾವು ನಿಮ್ಮ ಎಲ್ಲ ಹಾಡುಗಳ ಕಮೆಂಟ್ ಸೆಕ್ಷನ್ ನೋಡಿದಾಗ ಕೆಲವೊಬ್ರು ಅಂತಾರೆ, ತುಂಬ ಅಂಡರ್ ರೇಟೆಡ್ ಆಗಿರೋರು ವಿ ಮನೋಹರ್ ಸರ್ ಅವರು ತುಂಬ ದೊಡ್ಡ ಸ್ಥಾನಮಾನ ಬೇಕಿತ್ತು. ಅಫ್ಕೋರ್ಸ್ ನೀವು ಸಹಜವಾಗಿದ್ದೀರಿ, ಬಟ್ ಯಾಕೋ ಜನ ಹಾಗಂತಾರಲ್ಲ, ಏನನ್ಸುತ್ತೆ ನಿಮಗೆ? ಯಾಕೋ ಅಂಡರ್ ರೇಟೆಡ್ ಆಗಿಬಿಟ್ರು? ಇಷ್ಟು ಸಾವಿರಾರು ಹಾಡುಗಳು ಕೊಟ್ಟವರು, ಇಷ್ಟು ಎಂದೂ ಮಾಸದ ಹಾಡುಗಳನ್ನು ಕೊಟ್ಟವರು, ಯಾಕೆ ಅವರಿಗೆ ಅಷ್ಟು ದೊಡ್ಡ ಸ್ಥಾನಮಾನಗಳು, ಪ್ರಶಸ್ತಿಗಳು ಅಂಡರ್ ರೇಟೆಡ್ ಅಂತ ಕೆಲವ್ರು ಅಂತಾರೆ. ಅವ್ರಿಗೆ ಯಾಕೆ ಹಂಗೆ ಅನಿಸಿರ್ಬೋದು? ಅದು ಅವರಿಗೆ ಅನಿಸಿರ್ಬೋದು, ನಾನು ಇನ್ನೂ ಜಾಸ್ತಿ ಹೆಸರು ನನಗೆ ಬೇಕಿತ್ತು ಅಂತ ಅವರಿಗೆ ಅನಿಸಿರ್ಬೋದು. ಆದರೆ ನನ್ನ ಮಟ್ಟಿಗೆ ನನಗೆ ಸಾಕಷ್ಟು ಚಿತ್ರರಂಗ ಗೌರವಿಸಿ ನನ್ನ ಬೆಳೆಸಿದೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ನಾನು ಏನೋ ಒಂದು ಪ್ರಯೋಗ ಮಾಡಿ ಒಂದು ಹಾಡು ಮಾಡಿದಾಗ ಅದು ಜನಕ್ಕೆ ತಲುಪಲಿಲ್ಲಲ್ಲ ಅನ್ನೋದು ಆದಾಗ ನೋವಾಗುತ್ತೆ. ಉದಾಹರಣೆಗೆ ಪ್ರೀತಿ ಕಿತಾಬ್ ಅಂತ ಒಂದು ಸಿನಿಮಾದಲ್ಲಿ ಒಂದು ಹಾಡು ಮಾಡಿದೆ ನಾನು, ಬರೀ ತತ್ಕಾರದಿಂದ. ತವಕ ತಾಳೆನು ತಾವರೆಯೇ ತಣಿಸುವೆಯ ತನುವ, ತುಟಿ ತುಟಿ ತೀಡಿ ತುತ್ತ ತಿನಿಸು ತತ್ತರಿಸುವಂತ ತೃಷೆ ತಣಿಸು, ಎಲ್ಲ ತಕಾರದಿಂದ ಇಡೀ ಚರಣ ಪೂರ್ತಿ, ಇಡೀ ಹಾಡು ಪಲ್ಲವಿ ಎರಡು ಚರಣ ತಕಾರದಿಂದಲೇ ನಾನು ಬರೆದಿದ್ದೆ. ರಾಜೇಶ್ ಕೃಷ್ಣ ಮತ್ತೆ ಅನುರಾಧ ಭಟ್ ತುಂಬಾ ಚೆನ್ನಾಗಿ ಆಡಿದ್ರು ಅದನ್ನ. ಅದು ಜನಕ್ಕೆ ತಲುಪಲೇ ಇಲ್ಲ, ಅದನ್ನು ಗುರುತಿಸ್ಲಿಲ್ಲ ಜನ ಅಂದಾಗ ಅಲ್ಲಿ ಬೇಸರ ಆಗತ್ತೆ ನನಗೆ, ನನ್ನ ಶ್ರಮ ವ್ಯರ್ಥ ಆಯ್ತು ಅಂತ. ಎಲ್ಲೋ ಕೆಲವರು ನನ್ಗೆ ಗೊತ್ತಿದ್ದ ಮಟ್ಟಿಗೆ ಅದು ಯಾರಿಗೂ ತಲುಪಲಿಲ್ಲ. ಅದು ನೋಡಿ, ಅವರೆಲ್ಲ ಕಮೆಂಟ್ ಮಾಡಿರೋರು ನಿಮ್ಮನ್ನು ಬಹಳ ಪ್ರೀತಿಸೋ ಕಾರಣಕ್ಕೆ ಪಾಪ ಸಾಧ್ಯ. ಹೌದೌದು. ಅಯ್ಯೋ, ಒಂದು ಮನೋಹರ್ ಸರ್ಗೆ ಆ ಸ್ಥಾನಮಾನ ಸಿಗ್ಲಿಲ್ವಲ್ಲ. ಅವರು ಅಷ್ಟು ಹೇಳಿದ್ ನನಗೆ ಅದಕ್ಕಿಂತ ದೊಡ್ಡ ಸ್ಥಾನ, ಅದೇ ದೊಡ್ಡ ಸ್ಥಾನ ಸಿಕ್ಕಾಗಾಯ್ತು. ನೋಡಿ, ಕಮೆಂಟ್ ಸೆಕ್ಷನ್ ನಲ್ಲಿ ಹಾಗೆ ಅಂದಾಗ ನಾನು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಹೌದಲ್ಲ, ಬಹುಶಃ ನೀವು ಒಬ್ರು ಸಾಧಕರಾಗಿ ಯೋಚನೆ ಮಾಡಿರ್ಲಿಕ್ಕಿಲ್ಲ, ಬಟ್ ನಿಮ್ಮನ್ನು ಪ್ರೀತಿಸೋರು ಅದನ್ನ ಯೋಚನೆ ಮಾಡಿರ್ತಾರೆ ಅಂತ. ಆ ಥರದವ್ರು ಇದ್ದಾಗ ನೋಡಿ, ಅದೇ ಒಂದು ಸಮಾಧಾನ. ಯಾಕಂದ್ರೆ 84ನೇ ಇಸ್ವಿಯಲ್ಲಿ ನಾನು ಅನುಭವ ಚಿತ್ರಕ್ಕೆ ಹಾಡು ಬರೆಯೋದ್ರ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದ್ರು. 78-79ನೇ ಇಸ್ವಿಯಿಂದ ಪ್ರಯತ್ನಗಳು ಇತ್ತು.
ಆವಾಗ ನಾನು ಹುಣಸೂರು ಕೃಷ್ಣಮೂರ್ತಿಗಳ ಅವ್ರ ಹತ್ರ ಹೋಗ್ತಿದ್ದೆ, ಅವರ ಒಡನಾಟನೂ ಇತ್ತು. ಅದಾದಮೇಲೆ ಇವ್ರು ಸುಂದರ್ ಕೃಷ್ಣ ಅವರು ನನಗೆ ಹುಣಸೂರು ಕೃಷ್ಣಮೂರ್ತಿಗಳ ಹತ್ರ, ಅಲ್ಲಿ ನಾನು ಜನವಾಣಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಪಕ್ಕದಲ್ಲಿ ಟೂರಿಸ್ಟ್ ಹೋಟ್ಲ್ ಇತ್ತು. ಅಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು ಆವಾಗ ರಾಘವೇಂದ್ರ ವೈಭವ ಯಾವುದೋ ಒಂದು ಇದಕ್ಕೆ ಬರಿತಾ ಇದ್ರು, ಅಂದರೆ ರಾಯರ ಬಗ್ಗೆ ಒಂದು ಸಾಮಾಜಿಕ ಕತೆ. ಅದು ಸ್ಕ್ರಿಪ್ಟ್ ನನ್ನ ಅವರು ಇಂಟರ್ವ್ಯೂ ಮಾಡಿದ್ರು, ಏನು ಮಾಡ್ತೇನೆ ಅಂದರೆ ಜನವಾಣಿಯಲ್ಲಿ ಕಾರ್ಟೂನಿಸ್ಟು ಅಂತ. ಒಂದು ಪೇಜ್ ಕೊಟ್ಟರು, ಇದು ಬರೀ ಕಾಪಿ ಮಾಡು ಅಂತ. ಬರೆದೆ, ನಿನ್ನ ಅಕ್ಷರ ಚೆನ್ನಾಗಿದೆ, ಈ ಪೂರ್ತಿ ಸ್ಕ್ರಿಪ್ಟ್ ಕಾಪಿ ಮಾಡು ಅಂದರು. ಅವಾಗೆಲ್ಲ ಜಿರಾಕ್ಸ್ ಇರಲಿಲ್ಲ, ಬರಿಬೇಕಿತ್ತು. ಬರೆಯೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ಎಕ್ಸಸೈಸ್ ಆಗುತ್ತೆ, ಅದು ನೆನಪಲ್ಲಿ ಇದಾಗುತ್ತೆ. ಆವಾಗ ಅವರು ಎಲ್ಲ ಕತೆಗಳು ಹೇಳ್ಕೊಂಡು, ಹಳೆ ಕತೆಗಳೆಲ್ಲ ನನ್ನ ಹತ್ರ ಎಲ್ಲ ಮಾತಾಡಿಕೊಂಡು ಸುಮಾರು 6 ತಿಂಗಳು ಹೋದೆ ಅಲ್ಲಿಗೆ. ಆಮೇಲೆ ಅವರು ಶೂಟಿಂಗ್ ಹೋದರು. ಶೂಟಿಂಗ್ ಹೋದ್ಮೇಲೆ ನಾನು ಜನವಾಣಿ ಬಿಟ್ಟೆ, ನಂದು ಉದ್ಯೋಗನೇ ಇದಾಗೋಯ್ತು. ಸಂಜೆವಾಣಿ ಸೇರಿದೆ, ನಮ್ಮ ತಾಯಿ ತೀರ್ಕೊಂಡ್ರು, ಏನು ದುರಂತಗಳು ಇದಾಯಿತು. ಹಾಗಾಗಿ ಅವರ ಕನೆಕ್ಷನ್ ತಪ್ಪಿ ಹೋಯ್ತು. ಸೊ ಹಾಗಾಗಿ 84ರಿಂದ ಇವತ್ತು 2026 ಮೊದಲನೇ ದಿನ, 42 ವರ್ಷ. 42 ವರ್ಷದಿಂದಲೂ ಈಗಲೂ ಸಾಹಿತ್ಯ ನಾನು ಬರಿತಿದ್ದೀನಿ ಅಂತಂದರೆ ಅದು ನನ್ನ ಒಂದು ಅದೃಷ್ಟ ಅಂತ ಹೇಳ್ಬೋದು. ಜೊತೆಗೆ ನನ್ನಿಂದ ಇನ್ನೂ ಚಿತ್ರರಂಗ ಕೆಲಸ ನಿರೀಕ್ಷೆ ಮಾಡ್ತಾ ಇದೆ ಅಂತಾನು ಹೇಳ್ಬೋದು. ನಿಜ, ನೀವು ಹೇಳ್ದಂಗೆ ಕಳೆದ 2 ವರ್ಷದ ಹಿಂದೆ ಯಾರೋ ಒಬ್ಬ ಒಂದು ಸಾಂಗ್ ಬರೆದು ಇವತ್ತಿಗೆ ಆತ ಇಲ್ಲವೇ ಇಲ್ಲ. ಅಂದರೆ ನಿಮ್ಮ ಆಳವಾದ ಅರಿವು ಅಥವಾ ಅಧ್ಯಯನ ಬಹಳ ಕಾಲ ಉಳಿಸುತ್ತೆ ನಿಮ್ಮ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಸಚಿನ್ ಜೊತೆ ಬಂದವರು ಎಷ್ಟು ಜನ ಇರ್ಬೋದು ಅಲ್ವೇ? ಸೊ ಅದ್ಭುತ. ನೀವು ಮಜಾ ಟಾಕೀಸ್ ಅನ್ನೋ ಒಂದು ಕಿರುತೆರೆಗೂ ಕೂಡ ನೀವು ಬರ್ತೀರಿ. ಸೊ ಆ ಅವಕಾಶ ಬಂದಿದೆ ಹೇಗೆ, ಅಥವಾ ಅವತ್ತು ಅದನ್ನ ನಾನು ಬರ್ತೀನಿ ಇಲ್ಲಿ ಕಾರಣ ಏನು? ಸೊ ಈ ಮಧ್ಯೆ ನೀವು ಮಜಾ ಟಾಕೀಸ್ ಅನ್ನೋ ಒಂದು ಕಿರುತೆರೆಗೂ ಕೂಡ ನೀವು ಬರ್ತೀರಿ. ಸೊ ಆ ಅವಕಾಶ ಬಂದಿದೆ ಹೇಗೆ, ಅಥವಾ ಅವತ್ತು ಅದನ್ನ ನಾನು ಬರ್ತೀನಿ ಇಲ್ಲಿ ಕಾರಣ ಏನು? ಸೃಜನ್ ಲೋಕೇಶ್ ಅವರು ಮಜಾ ವಿದ್ಯು ಸೃಜಾ ಅಂತ ಒಂದು ಎಪಿಸೋಡ್, ವಾರಕ್ಕೊಂದು ಎಪಿಸೋಡ್ ಒಂದು ಕಾಮಿಡಿ ಶೋ ಮಾಡ್ತಾಯಿದ್ರು. ಅಲ್ಲಿ ಒಂದು ಸಲ ನನ್ನನ್ನು ಕರೆದ್ರು. ಯಾಕಂದರೆ ನಾನು ಅವ್ರ ಮನೆಗೆ, ಅವ್ರ ತಂದೆ ಲೋಕೇಶ್ ಅವರು ಎಲ್ಲ ಇದ್ದಾಗ ಚೆನ್ನೈಯಿಂದ ಅವ್ರ ಸ್ನೇಹಿತರು ಬಂದಾಗ ಅವ್ರ ಮೂಲಕ ನಾನು ಅವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ದೆ. ಆಮೇಲೆ ಕೆ ವಿ ರಾಜ್ ಅವರಿಗೆ ನಾನು ಮ್ಯೂಸಿಕ್ ಮಾಡ್ತಾ ಇದ್ದೆ. ಹಾಗಾಗಿ ಅವರು ಲೋಕೇಶ್ ಅವರೆಲ್ಲ ಕ್ಲೋಸ್ ಫ್ರೆಂಡ್ಸು, ಹಾಗೆ ಹೋಗ್ತಾ ಬರ್ತಾ ಇದ್ದೆ. ಹಾಗಾಗಿ ಸುಜಾ ನನಗೆ ಒಳ್ಳೆ ಆತ್ಮೀಯರಾಗಿದ್ದರು. ಅವರು ಮಜಾ ವಿದ್ಯು ಸುಜಾ ಅಂತ ಒಂದು ಮಾಡಿದಾಗ ನನ್ನ ಕರೆದ್ರು. ಆ ಎಪಿಸೋಡ್ ಚೆನ್ನಾಗಿ ಬಂತು. ಆವಾಗ ಅವರು ಮಜಾ ಟಾಕೀಸ್ ಅಂತ ಮಾಡುವಾಗ ನೀವು ಮಾಡಿ, ಅದರಲ್ಲಿ ಆ್ಯಕ್ಟಿಂಗ್ ಮಾಡಿ ಅಂದರು. ನಾನು ತಮಾಷೆಗೆ ಏನು ಮಾಡಿದೆ, ನನಗೆ ಅಷ್ಟು ಆಸಕ್ತಿನೂ ಇರಲಿಲ್ಲ, ಮತ್ತು ಒಂದು ಭಯನೂ ಇತ್ತು. ನಾನು ಏನು ಮಾಡಬಲ್ಲೆ, ಕ್ರಿಯೇಟಿವಿಟಿ ಸ್ಟೇಜಲ್ಲಿ ಮಾತಾಡೋದು ಬೇರೆ, ನಾವು ಬರೆಯೋದು ಬೇರೆ, ಬರವಣಿಗೆ ಬೇರೆ, ಹಾಡು ಮಾಡೋದು ಬೇರೆ. ಇದು ಆ ಸ್ಪಾಂಟೇನಿಯಸ್ ಅಲ್ಲಲ್ಲೇ ಬರಬೇಕು, ಪಂಚಿಂಗ್ ಡೈಲಾಗು, ಅದು ಕಷ್ಟ ಇದೆ. ಆದರೆ ಅವ್ರು ನಾವು ಬರ್ಕೊಡ್ತೀವಿ, ನೀವು ಅದನ್ನು ಹೇಳಿ, ರಿಹರ್ಸಲ್ ಎಲ್ಲ ಇದೆ ಅಂತ ಹೇಳಿ ನನಗೆ ಧೈರ್ಯ ತುಂಬಿ ಮಾಡಿಸಿದ್ರು. ಆದರೂ ಅಲ್ಲೆಲ್ಲ ತಪ್ಪುಗಳು ಮಾಡ್ತಾ ಇರ್ತದೆ. ತಪ್ಪುಗಳು ಮಾಡ್ತಿದ್ದಾಗೆಲ್ಲ ಅವರು ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ನಾನು ಸೃಜನ್ ಲೋಕೇಶ್ ಅವರಿಂದ ಕಲ್ತಿದ್ದು ಸಹನೆ, ತಾಳ್ಮೆ. ಅದ್ಭುತ ಸಹನೆ ವ್ಯಕ್ತಿ ಅವರು. ಯಾರು ತಪ್ಪು ಮಾಡಿದ್ರು ಅವರು ಸಿಟ್ಟಾಗ್ತಿರ್ಲಿಲ್ಲ. ನಾನು ಶೂಟಿಂಗಲ್ಲಿ ಬೇರೆ ಬೇರೆ ನಿರ್ದೇಶಕರು ಡೈರೆಕ್ಷನ್ ಮಾಡೋದು ನೋಡಿದ್ದೀನಿ. ಏನ್ ಮಾಡ್ತೀರಿ, ಯಾಕಾದ್ರು ಈ ಚಿತ್ರರಂಗಕ್ಕೆ ಯಾಕೆ ಬರ್ತೀರಾ ನೀವು, ಇಂಡಸ್ಟ್ರಿ ಯಾಕ್ರಿ ಬರ್ತೀರಾ, ಆಕ್ಟಿಂಗ್ ಬರಲ್ಲ ನಿಮಗೆ, ಒಂದು ಡೈಲಾಗ್ ಹೇಳಕ್ ಬರಲ್ಲ, ಯಾಕ್ರಿ ಬರ್ತೀರಿ, ಈ ಥರ ಕುಗ್ಗಿಸ್ಬಿಡ್ತಿದ್ರು, ಕೂಗಾಡ್ತಿದ್ರು. BP, ಶುಗರ್ ಒಟ್ಟು ಹುಚ್ಚುಚ್ಚಾಗಿ ಆಡ್ತಿದ್ರು. ಅಂತ ಡೈರೆಕ್ಟರ್ಗಳು ಇದ್ದಾರೆ, ಈಗಲೂ ಇದ್ದಾರೆ, ಆಗ್ಲಿದ್ರು. ಅದು ನಾನು ನೋಡಿದವನಲ್ಲ. ಸ್ವಲ್ಪ ಬೇರೆ. ನಾನು ಮಾಡೋ ತಪ್ಪಿಗೆ ಸುಜಾ ಅವರು ಅಲ್ಲೇ ನನ್ನ ಗೆಟ್ ಔಟ್ ಅಂತ ಹೇಳ್ಬೇಕಾಗಿತ್ತು. ಆದರೆ ಬೆಂತಟ್ಟೆ, ಅಣ್ಣ ಕೂಲಾಗಿ ಯಾಕೆ ಟೆನ್ಷನ್ ತಗೋತೀರಾ, ಆರಾಮಾಗಿ ಮಾಡಿ, ಏನು ಟೆನ್ಷನ್ ತಗೋಬೇಡಿ ಅಂತ. ಏನು ಇಷ್ಟೊಂದು ಬೆವರ್ತಾ ಇದ್ದಾರೆ, ಕೂಲ್ ಫ್ಯಾನ್ ಆನ್ ಮಾಡ. ಸೊ ಈ ಥರ ಒಂದು ಶಾಂತವಾಗಿ, ನಮಗೆ ಬೇಸರ ಆಗದ ರೀತಿಯಲ್ಲಿ ನನಗೆ ಎಷ್ಟು ಚಿಕ್ಕವರು ಸೃಜನ್ ಲೋಕೇಶ್ ಅವರು, ಆದರೆ ಅವರಲ್ಲಿದ್ದ ಪ್ರಬುದ್ಧತೆ ನನಗಿರಲಿಲ್ಲ. ನಾನು 2 ಸಿನಿಮಾ ಅಷ್ಟೊತ್ತಿಗಾಗಲೇ, ಒಂದು ಓಮಲ್ಲಿಗೆ, ಒಂದು ಇಂದ್ರಧನುಷ್, 2 ಸಿನಿಮಾ ಡೈರೆಕ್ಷನ್ ಮಾಡಿದೆ. ಓಮಲ್ಲಿಗೆಯಲ್ಲಿ ಸ್ವಲ್ಪ ಸಿಟ್ಟು ಮಾಡ್ಕೊಳ್ತಿದ್ದ, ಕಲಾವಿದರು ಸರಿಯಾಗಿ ಮಾಡಿಲ್ಲ ಅಂದರೆ. ಇಂದ್ರಧನುಷ್ ಸಮಯದಲ್ಲಿ ಆಕಾಂಕ್ಷ ತ್ರಿಪಾಠಿ ಅಂತ ಅವಳು, ಮುಂಬೈ ಅವಳು, ಅವಳಿಗೆ 5 ಗಂಟೆಗೆ ಫ್ಲೈಟು,
4 ಗಂಟೆಗೆ ಬಿಟ್ಕೊಡ್ಬೇಕು, 2 ಗಂಟೆಗೆ ಇನ್ನೂ ಅವಳು ಸರಿಯಾಗಿ ಕಲ್ತಿಲ್ಲ ಡೈಲಾಗು. ಹಾಗಾಗಿ ನಾನು ಕೂಗಾಡಿದಾಗ ಶಿವಣ್ಣ ನನಗೆ ಸಮಾಧಾನ ಮಾಡಿದ್ರು, ಮನೋಹರ್ ಒಂದು ಕೆಲಸ ಮಾಡಿ, ನಾನು ನನ್ನ ಎಕ್ಸ್ಪ್ರೆಷನ್ಗೆ ಅವಳು ಡೈಲಾಗ್ ಹೇಳಿ, ಅವಳಿಗೆ ಬರ್ಕೊಡಿ, ಓದಿ ಹೇಳಿ ಅವಳು ಆಡಿಯೋ, ಹೌದು ಅವಳ ಡೈಲಾಗು ನನ್ನ ಮೇಲೆ ಹಾಕಿ, ನನ್ನ ಡೈಲಾಗ್ ಅವಳ ಮೇಲೆ ಹಾಕಿ. ಏನು ಐಡಿಯಾ ನೋಡಿ, ಇಬ್ಬರು ಡೈಲಾಗ್ ಆಗುತ್ತೆ. ಅವಳಿಗೆ ಬಾಯ್ಪಾಠ ಬರಲ್ಲ, ಅವಳಿಗೆ ಟೆನ್ಷನಲ್ಲಿದ್ದಾಳೆ. ಅವಳ ಡೈಲಾಗು ಶಿವಣ್ಣನ ಮುಖದಲ್ಲಿ ನಾವು ಓದಿದ್ವಿ, ಶಿವಣ್ಣ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಹೋದ್ರು. ಶಿವಣ್ಣಂದು ಡೈಲಾಗ್ ಬರುವಾಗ ಅವಳ ಎಕ್ಸ್ಪ್ರೆಷನ್ ತೋರಿಸಿದ್ವಿ. ಓಕೆ ಓಕೆ, ಅವಳು ಅದಕ್ಕೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು, ಇನ್ನು ಟೆನ್ಷನ್ ಕೊಡು, ಕೋಪ ಮಾಡು, ಇದು ಮಾಡು ಎಲ್ಲ ಹೇಳ್ತಾ ಇದ್ವಿ, ಅವ್ಳು ಮಾಡ್ತಾ ಇದ್ಲು. ಇಲ್ಲಿ ಶಿವಣ್ಣನ ಡೈಲಾಗು ಬರ್ತಾ ಇತ್ತು. ಓಕೆ, ಈ ಒಂಥರ ಎಕ್ಸ್ಚೇಂಜ್ ಅದು. ಅಂದ್ರೆ ಆಕೆಯ ಭಾರವನ್ನ ಕಡಿಮೆ ಮಾಡ್ದಂಗೆ ಬೇಗ ಕಳಿಸ್ಬೇಕು ಅವಳನ್ನ. ಅಲ್ಲ, ಆಯ್ಕೊಂಡಿದ್ಯಾ ಯಾಕೆ ಅವ್ರನ್ನ ಅಂತ. ಅದು ನಮಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಗೊತ್ತಿರಲಿಲ್ಲ, ಡೈಲಾಗ್ ಕಲಿತಾರೆ ಅಂತ. ಯಾಕಂದ್ರೆ ನೋಡೋಕ್ಕೆ ಸುಂದರವಾಗಿದ್ಲು. ನನಗೆ ಇಬ್ಬರು ಚಂದದ ಹುಡುಗಿಯರು ಬೇಕಿತ್ತು ಅದರಲ್ಲಿ, ಒಬ್ಳು ಕೆಟ್ಟವಳು, ಒಬ್ಳು ಒಳ್ಳೆಯವಳು, ಆ ಥರ. ಅದು ಇಂದ್ರಧನುಷ್ ಕತೆ ಭಾಳ ಟ್ರಿಕ್ಕಿ ಕತೆ. ಫಸ್ಟ್ ಹಾಫಲ್ಲಿ ಯಾರು ಕೆಟ್ಟವಳು, ಸೆಕೆಂಡ್ ಹಾಫಲ್ಲಿ ಅವಳು ಒಳ್ಳೆಯವಳು. ಫಸ್ಟ್ ಹಾಫಲ್ಲಿ ಒಳ್ಳೆಯವಳಾಗಿದ್ದವಳು ನಿಜವಾಗಿ ಒಳ್ಳೆಯವಳಲ್ಲ. ಇಂಟ್ರೋಲ್ ನಂತರ ಅವಳ ಬಣ್ಣ ಬಯಲಾಗುತ್ತೆ. ಆ ಥರ ಒಂದು ಕ್ರಾಸ್ ಕನೆಕ್ಷನ್ ಅಲ್ಲಿ ನಾವು ಸ್ಕ್ರಿಪ್ಟ್ ಮಾಡಿದ್ದು. ಅಲ್ಲಿ ನೀವು ಕೋಪ ಮಾಡ್ಕೊಳ್ತಿದ್ರಿ ಆಸ್ ಎ ಡೈರೆಕ್ಟ್. ಹಾಗೆ ಇದಾಯ್ತು. ಹಾಗಾಗಿ ನಾನು ಇಂದ್ರಧನುಷಲ್ಲೂ ಕೋಪ ಮಾಡ್ಕೊಂಡಿದ್ದೆ, ಒಮ್ಮಲಿಗೆಲ್ಲೂ ಕೋಪ ಮಾಡ್ಕೊಂಡಿದ್ದೆ. ಸ್ವಲ್ಪ ಸಿಟ್ಟು ಬರ್ತಾ ಇತ್ತು ನನಗೆ. ಇಲ್ಲಿ ನೋಡಿದ್ರೆ ಸೃಜನ್ ಲೋಕೇಶ್ ಇಷ್ಟು ಚಿಕ್ಕ ಹುಡುಗ ಕೋಪ ಮಾಡ್ಕೊಳ್ತಿರ್ಲಿಲ್ಲ. ನಮ್ಮನ್ನೆಲ್ಲ ಸಮಾಧಾನದಿಂದ ನಮಗೆ ಧೈರ್ಯ ಹೇಳ್ತಾಯಿದ್ರು. ಆಗ ನನಗೆ ನಾಚಿಕೆ ಆಯಿತು. ಕೋಪ ಮಾಡ್ಕೋಬಾರ್ದು, ಯಾವುದು ಯಾವ ಕಾಲಕ್ಕೆ ಆಗಬೇಕೋ ಅದು ಆಗೇ ಆಗತ್ತೆ, ಯಾರಿಂದ ತಪ್ಸೋಕ್ಕಾಗಲ್ಲ. ಯಾವುದು ಆಗಲ್ವೋ ಅದು ಏನೇ ಮಾಡಿದ್ರೂ ಆಗಲ್ಲ. ಆಗ ಏನು ಮಾಡ್ಬೇಕು ನಾವು, ಇದಿಷ್ಟೇ ಅಂತ ಸಮಾಧಾನ ಚಿತ್ತವಾಗಿ, ಸ್ಟ್ರೆಸ್ ತಗೋಬಾರ್ದು, ಎಲ್ಲವನ್ನು ಸಮಾಧಾನ ಚಿತ್ತವಾಗಿ ನಿಭಾಯಿಸಬೇಕು. ಅದು ಸೃಜನ್ ಲೋಕೇಶಿಂದ ನಾನು ಕಲ್ತಿದ್ದು. ಅಲ್ಲಿ ಬಟನ್ ಪಾತ್ರ, ಆ ಬಟನ್ ಪಾತ್ರ ಎಲ್ಲವೂ ಕಂಪ್ಲೀಟ್ ಸೃಜಾ ಹೇಳ್ಕೊಟ್ಟಂಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಒಂದು ಲೆವೆಲಿಗೆ ಕ್ಲಿಕ್ ಆಯಿತು. ಮಜಾ ಟಾಕೀಸ್ ಸಿಕ್ಕಾಪಟ್ಟೆ ಕ್ಲಿಕ್ ಆದ್ರಿಂದ ನಾವೆಲ್ಲರೂ ಅದರಲ್ಲಿ ಹೆಸರು ಮಾಡಿದ್ವಿ. ತುಂಬ ಸರ್. ಅಲ್ಲಿ ಅಪರ್ಣ ಅವರಿದ್ರು. ಅಪರ್ಣ ಪಾಪ ಅವರು ನಂದು ಅಪರ್ಣದೇ ಒಂದು ವಿಸ್ಮಯ. ನಾವು ರೆಗ್ಯುಲರ್ ಆ್ಯಕ್ಟರ್ಸ್ ಅಲ್ಲ, ನಾನು ಯಾವಾಗಲೂ ಆ್ಯಕ್ಟಿಂಗ್ ಮಾಡುವಂಥವನಲ್ಲ. ಅಪರ್ಣ ಅಂತ ಆ್ಯಕ್ಟಿಂಗೇ ಮಾಡೋರಲ್ಲ, ಅವರು ಬರೀ ನಿರೂಪಣೆ ಮಾಡ್ತಿದ್ದವರು. ನಾವು ಆ್ಯಕ್ಟಿಂಗ್ ಮಾಡಿ ಜನರಿಗೆ ಮನರಂಜನೆ ಕೊಡ್ತಿದ್ವಲ್ಲ, ಅದು ವಸ್ತು. ಮತ್ತು ಅಂಥವ್ರ ಮೇಲೆ ಅವ್ರು ನಂಬಿಕೆ ಇಟ್ಟಿದ್ದಾರಲ್ಲ, ಅದು ಸುಜಾ ಅವ್ರದ್ದು ಜಜ್ಮೆಂಟ್. ಇವರಿಂದ ಕೆಲಸ ತಕ್ಷಣ ಅಂತ ಸುಜಾ ಒಂದು ಒಳ್ಳೆ. ಇತ್ತೀಚೆಗೆ GST ಅಂತ ಒಂದು ಸಿನಿಮಾ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಹಾಸ್ಯಮಯ, ಒಳ್ಳೆ ಚಿತ್ರ. ಹಾಗೆ ಇವತ್ತಿನ ದಿವಸ ಪ್ರಚಾರ ಅಂದರೆ ತುಂಬ ಪ್ರಚಾರ ಮಾಡಬೇಕಾಗತ್ತೆ ನಾವು. ಸೋಷಿಯಲ್ ಮೀಡಿಯಾ ಅನ್ನೋದು ಅದಕ್ಕೆ ವರವಾಗಿದೆ ಸ್ವಲ್ಪ ಅಷ್ಟೆ. ಸ್ವಲ್ಪ ಈಗ ನಾವು ಒಂದು ತಿಳ್ಕೋಬೇಕು, ನಮ್ಮ ಚಿತ್ರರಂಗದವರು ಭಾಳಷ್ಟು ತಿಳ್ಕೋಬೇಕಾದ ವಿಚಾರ, ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಯಾರು? ಮಧ್ಯಮ ವರ್ಗ. ಓಕೆ, ಹೌದು ಹೌದು. ಶ್ರೀಮಂತ ವರ್ಗ ಅವರಿಗೆ ಕನ್ನಡ ಅಂದರೆ ಒಂದು ಅಸಡ್ಡೆ. ಅವರು ಹಿಂದಿ, ತೆಲುಗು, ಇಂಗ್ಲೀಷ್ ಆ ಸಿನಿಮಾ ನೋಡೋರು. ಬೇರೆ ಭಾಷೆ ಸಿನಿಮಾ ನೋಡೋದು ಅಂದರೆ ಅವ್ರಿಗೆ ಪ್ರತಿಷ್ಠೆ. ಕನ್ನಡ ಅಂದರೆ ಅಷ್ಟಕ್ಕಷ್ಟೇ. ಕನ್ನಡದ ಮೇಲೆ ಅಭಿಮಾನ ಯಾರಿಗಿದೆ ಅಂದರೆ ಮಧ್ಯಮ ವರ್ಗದವರು. ಆಟೋ ಡ್ರೈವರ್ಸು, ಆಮೇಲೆ ಪೆಟ್ರೋಲ್ ಬಂಕ್ ವರ್ಕರ್ಸು, ಆಮೇಲೆ ಹೋಟೆಲ್ ಕಾರ್ಮಿಕರು, ತರಕಾರಿ ಮಾರೋರು, ನಗರ ಸಭೆ ಕಾರ್ಮಿಕರು, ಪೌರ ಕಾರ್ಮಿಕರು, ಇವರು ಕನ್ನಡದ ಅನ್ನದಾತರು, ಕನ್ನಡ ಸಿನಿಮಾದ ಅನ್ನದಾತರು. ಇದನ್ನು ನಮ್ಮ ಚಿತ್ರರಂಗದವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರ ಎಲ್ಲ ಇಂಗ್ಲೀಷ್ ಶೀರ್ಷಿಕೆಗಳಿಂದ ಸಿನಿಮಾ ಮಾಡ್ತಾ ಬರ್ತಾರೆ. ಅಲ್ಲ, ಸಿನಿಮಾ ಹೆಸರುಗಳು ಇವತ್ತು ಇಂಗ್ಲೀಷ್ ಹೆಸರು ಇರ್ತಾರೆ, ಕನ್ನಡದ ಹೆಸರು ಒಂದು. ನಮ್ಮ ಮಧ್ಯಮ ವರ್ಗದವ್ರಿಗೆ ಸಿನಿಮಾ ಮಾಡಿಯಪ್ಪ ನೀವು. ಮಧ್ಯಮ ವರ್ಗದವರು ಬರಬೇಕಾದ್ರೆ ಅವರಿಗೆ ಸಿಂಗಲ್ ಥಿಯೇಟರ್ ಬೇಕು. ಮಾಲಲ್ಲಿ ಹೋಗಿ ಸಿನಿಮಾ ನೋಡೋಷ್ಟು ಶಕ್ತಿ ಇರಲ್ಲ, ದುಡ್ಡಿಲ್ಲ. ಮೊದಲು ಸಿನಿಮಾಗಳ ಸಂಖ್ಯೆ ಕಮ್ಮಿ ಇತ್ತು, ವರ್ಷಕ್ಕೆ 20-30 ಸಿನಿಮಾ ಬಿಡುಗಡೆ ಆಗ್ತಿತ್ತು. ವಾರಕ್ಕೊಂದು ಸಿನಿಮಾ ನೋಡ್ತಿದ್ರು ಜನ.
ಕನ್ನಡ ಪ್ರೇಕ್ಷಕರು ವಾರಕ್ಕೊಂದು ಸಿನಿಮಾ ನೋಡ್ತಿದ್ರು. ಚೆನ್ನಾಗಿದ್ರೆ ಯಾವ ವಾರ ಪೂರ್ತಿ ನೋಡ್ತಿದ್ರು. ಇವತ್ತು ವಾರಕ್ಕೆ 10-15 ಸಿನಿಮಾ ರಿಲೀಸ್ ಆದರೆ ಯಾವುದನ್ನು ನೋಡ್ತಾರೆ? ಅಪ್ಪಿ ತಪ್ಪಿ ಒಂದು ಸಿನಿಮಾಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ, ಅದು ಚೆನ್ನಾಗಿಲ್ಲ ಅಂದಾಗ ಉಳಿದಿದ್ದು 9 ಚೆನ್ನಾಗಿದ್ರು ಅವ್ರು ಹೋಗಲ್ಲ. ಹೌದು. ಆಗ 9 ಸಿನಿಮಾ ಹೋಯ್ತಾ? ಒಳ್ಳೆ ಸಿನಿಮಾ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಚಿತ್ರರಂಗದವರು. ಇದನ್ನು ಅರ್ಥ ಮಾಡಿಕೊಂಡು ಆ ಒಂದು ಮಿತಿ ಇದು ಮಾಡಿ ಒಳ್ಳೆ ಸಿನಿಮಾ ನಿರ್ಮಾಪಕರನ್ನು ತಯಾರು ಮಾಡಬೇಕು. ನಿರ್ಮಾಪಕರು ಬರ್ತಾರೆ, ಅದನ್ನು ನಮ್ಮ ಚಿತ್ರರಂಗದವರು ಅವ್ರಿಗೆ ಯಾರಾದರೂ ನೋಡಿಯಪ್ಪ ಕತೆ ಮುಖ್ಯ, ಆ ಕತೆ ಚೆನ್ನಾಗಿದೆಯೋ ಇಲ್ವೋ ಅಂತ ನಿಮ್ಮಲ್ಲೇ ಒಂದು ತೀರ್ಪುಗಾರರು ಒಂದಷ್ಟು ಜನರನ್ನ ಇಟ್ಕೊಳ್ಳಿ, ಅವರಿಗೆ ಕೊಟ್ಬಿಡಿ, ನಮಗೆ ಈ ಕಥೆಯಲ್ಲಿ ಹೇಗಿದೆ ಇದು ಕತೆ, ನೀವು ಹೇಳಿ, ಇದು ಚೆನ್ನಾಗಿದ್ರೆ ನಾವು ಮಾಡ್ತೀವಿ ಅಂತ. ಆ ಥರ ಇಟ್ಕೊಳ್ಳಿಲ್ಲ ಅಂದರೆ ಕೆಲವರು ಇಟ್ಕೊಳ್ತಿದ್ರು, ಮತ್ತು ಕೆಲವರು ಬಂಡ ಧೈರ್ಯದಿಂದ ಅಥವಾ ಯಾರ ಮಾತು ಕೇಳಲ್ಲ ನಿರ್ಮಾಪಕರು ಅಂಥವ್ರು ಹಾಳಾಗಿದ್ದಾರೆ. ಇವತ್ತು ಸಿನಿಮಾ ಅಂದರೆ ಲಕ್ಷ ಸುರಿಯುವಾಗ ಕನಿಷ್ಠ ಹಾಕಿದ ದುಡ್ಡಾದರೂ ಬರಬೇಕು. ಹೌದು. ಲಾಸ್ಗೋಸ್ಕರ ಸಿನಿಮಾ ಯಾಕೆ ಮಾಡ್ತೀರಾ? ಹೋಟ್ಲ್ ಇಡ್ಬೋದಲ್ಲ, ಬೇರೆ ವ್ಯವಹಾರ ಮಾಡ್ಬೋದು. ಇಡ್ಲಿ ಹೋಟ್ಲು, ಅನ್ನ ಸಾಂಬಾರು ಹೋಟ್ಲ್ ಇಡ್ಬೋದು, ಅದರಲ್ಲಿ ಲಾಭ ಇದೆ. ಸಿನಿಮಾ ಯಾಕೆ ಮಾಡಬೇಕು? ಕಳ್ಕೊಳ್ಳೋಕೆ ಯಾಕೆ ಸಿನಿಮಾ ಮಾಡ್ತೀರಾ? ಬೇಡ. ನೀವು ಸಿನಿಮಾ ಮಾಡಬೇಕಾದ್ರೆ ಇದರಿಂದ ನಾನು ದುಡ್ಡು ಮಾಡಲೇಬೇಕು ಅಂತ ಬನ್ನಿ. ದುಡ್ಡು ಮಾಡಲೇಬೇಕು ಅಂದಾಗ ಏನು ಮಾಡಬೇಕು? ಮೊದಲನೇದಾಗಿ ಜನಕ್ಕೆ ಮನರಂಜನೆ ಬೇಕು. ಜನ ಬರಬೇಕು ಥಿಯೇಟ್ರಿಗೆ. ಈ ಸಿನಿಮಾದಲ್ಲಿ ಏನೋ ಇದೆ ವಿಶೇಷ ಅಂತ ಜನ ಬರಬೇಕು. ಏನು ವಿಶೇಷ ಅಂತ ನೀವು ತೋರಿಸೋದಕ್ಕೆ ನಿಮ್ಮಲ್ಲಿ ತಾಕತ್ತಿರಬೇಕು. ಒಂದು ಎಕ್ಸ್ಟ್ರಾರ್ಡಿನರಿ ಸುಂದರಿಯಾದ ಹೀರೋಯಿನ ಅಥವಾ ನಮ್ಮ ಹೀರೋಗಳು ಸ್ವಲ್ಪ ಸಹಕಾರ ಮಾಡಬೇಕು. ಹೊಸ ರೀತಿಯ ಕಥೆಗಳಿಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಹೀರೋಗಳು. ಆಮೇಲೆ ಇನ್ನೊಂದು ಹೇಳ್ತಾರೆ ಕೆಲವರು, ನಮ್ಮ ಹೀರೋಗಳು 3 ವರ್ಷಕ್ಕೊಮ್ಮೆ ಸಿನಿಮಾ ಮಾಡ್ತಾರೆ, ಅವ್ರು ರೆಗ್ಯುಲರ್ ಮಾಡಿದರೆ ಚಿತ್ರರಂಗ ಉಳಿಯುತ್ತೆ ಅಂತ. ಆ ಮಾತು ಅರ್ಧ ಸತ್ಯ. ಯಾಕಂತಂದರೆ ರೆಗ್ಯುಲರ್ ಅವ್ರು ಸಿನಿಮಾ ಮಾಡಿದರೆ ಅವರಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಇವತ್ತು ಯಾಕೆ ಒಂದು ಹೀರೋ ಸಿನಿಮಾ ಬರುತ್ತೆ, ಅದಕ್ಕೊಂದು ಬಿಲ್ಡಪ್ಪು, ಅದಕ್ಕೆ ಯಾಕೆ ಜನ ನೂಕುನುಗ್ಲು ಆಗ್ತಾರೆ ಅಂದರೆ ಅದು ತುಂಬ ಗ್ಯಾಪ್ ಇರೋದಕ್ಕೆ ಕಾತುರತೆ. 3 ವರ್ಷದಿಂದ ಅವ್ರು ಸಿನಿಮಾ ಮಾಡಿಲ್ಲ, ಈಗ ಒಂದು ಸಿನಿಮಾ ಬರ್ತಿದ್ದಾರೆ ಅಂತ ಆ ಕಾತುರತೆ ಇದ್ದಿದ್ದಕ್ಕೆ ಅವರು ಉಳ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ. ಅವರು ರೆಗ್ಯುಲರ್ ಸಿನಿಮಾ ಮಾಡ್ತಾ ಇದ್ರೆ ಅಸಡ್ಡೆ ಆಗ್ಬಿಡುತ್ತೆ. ಆಗ 10 ಜನ ಹೀರೋಗಳಿರಬೇಕು, ಒಬ್ಬ ಇನ್ನೊಬ್ಬ. ಆಗ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಒಂದು ಬೇರೆ ಬೇರೆ ಇದಾಗುತ್ತೆ. ಮೊದಲು ಆ ಥರ ಇತ್ತು. ಅಣ್ಣವರು, ವಿಷ್ಣುವರ್ಧನ್, ಬೇರೆ ಬೇರೆ ಹೀರೋಗಳು, ಅನಂತ್ನಾಗ್ ಸರ್, ಹೀಗಿದ್ದಾಗ ಇವ್ರದ್ದು ಇನ್ನೊಂದು 2 ವರ್ಷ ಆದಮೇಲೆ ಪರವಾಗಿಲ್ಲ, ಅಲ್ಲಿ ನೆಕ್ಸ್ಟ್ ವಿಷ್ಣು ಸರ್ ಬರ್ತಿತ್ತು. ಅದಾದ ಒಂದು 2 ವರ್ಷ ಆದ್ರೆ ಪರವಾಗಿಲ್ಲ, ಇಲ್ಲಿ ಅಣ್ಣವ್ರದ್ದು ಬರ್ತಿತ್ತು. ಇಲ್ಲಿ ಹಾಗಲ್ಲ. ಹೀರೋಗಳ ಸಂಖ್ಯೆ, ಹೀರೋಗಳು ಅಥವಾ ಸ್ಟಾರ್ಗಳ ಸಂಖ್ಯೆ ಕಡಿಮೆ ನಮ್ಮಲ್ಲಿ. ಅವಾಗೇನಾಗುತ್ತೆ ಅಂದರೆ ನಮ್ಮಲ್ಲಿ ಆ ಕಾತುರತೆ, ತೀವ್ರತೆ ಆಡಿಯನ್ಸಲ್ಲಿ ಜಾಸ್ತಿ, ಅವ್ರ ಸಿನಿಮಾ ನೋಡಬೇಕು ಅನ್ನೋದು. ಹಾಗಿದ್ದಾಗ ಜಾಸ್ತಿ ಹೀರೋಗಳಿದ್ದಾಗ ಚಿತ್ರರಂಗ ಉಳಿಯುತ್ತೆ ಅನ್ನೋದು. ಇದು ಬೇರೆ ಬೇರೆ ಹೀರೋ ಸಿನಿಮಾಗಳು ಬಂದಾಗ ಒಂದು ಹೊಸತನ ಇರುತ್ತೆ, ಹೊಸ ಕಥೆಗಳಿಗೆ ಮಹತ್ವ ಕೊಡಬೇಕು. ಸೊ ಮೇನ್ಲಿ ವರ್ಷಿಪ್ ಅನ್ನೋದಿದೆಯಲ್ಲ, ಇದು ಕೆಲವೊಮ್ಮೆ ಡೇಂಜರ್. ಹೊಸಬ್ರು ಈಗ ಒಬ್ಬ ಹೀರೋ ವರ್ಷಿಪ್ ಮಾಡೋದು ಬೇರೆ, ಫೈನ್, ಬಟ್ ಬೇರೆ ಯಾರು ಸಿನಿಮಾಗಳು ಬಂದರೂ ಆ ಕಡೆಗೆ ತಲೆ ಹಾಕಲ್ಲ. ಆ ಹೀರೋ ಸಿನಿಮಾಗಳು ಬಂದಾಗ ಮಾತ್ರ ಆ ಕಡೆ ಹೋಗೋದು ಅನ್ನೋ ಪರಿಸ್ಥಿತಿ ನೋಡಿ. ಮೊದಲಿಂದು ಸಿನಿಮಾಗಳಲ್ಲಿ ಹಾಸ್ಯ ಇರ್ತಿತ್ತು, ಸಂಗೀತ ಇರ್ತಿತ್ತು, ಹಾಡುಗಳು ಇರ್ತಿತ್ತು. ಇವತ್ತು ಏನಾಗಿದೆ, ಹಾಡುಗಳು ಇಲ್ಲ ಚಿತ್ರದಲ್ಲಿ, ಕಡಿಮೆ. ಹಾಡುಗಳು ಇದ್ರೂ 2 ಲೈನ್ ಆದಮೇಲೆ ಅದನ್ನು ಕಟ್ ಮಾಡ್ತಿದ್ರು. ಹೀರೋ ಬಿಲ್ಡಪ್ಪಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರತಿ ಸೀನಲ್ಲೂ ಹೀರೋ ಬಿಲ್ಡಪ್ ಯಾಕೆ? ಒಂದು ಸಿನಿಮಾದಲ್ಲಿ ಹೀರೋ ಬಿಲ್ಡಪ್ ಮಾಡಿ ಆಯಿತು, 2ನೇ ಸಿನಿಮಾದಲ್ಲೂ ಅದೇ ಬಿಲ್ಡಪ್. ಬರೀ ಬಿಲ್ಡಪ್ಪೇ ಸಿನಿಮಾ ಅಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಸಂದೇಶ, ಕತೆ. ಹೌದು, ನಮ್ಮದೇ ಅನಿಸ್ಬೇಕು. ಇದೇನು ನಮ್ಮದೇ ಅಲ್ಲಪ್ಪ, ಅಥವಾ ಇದು ಆಪ್ತವಾಗಬೇಕು. ನಾನು ಹೇಳೋದು ಕೇಳಬೇಡಿ,
ಮಲಯಾಳಿ ಸಿನಿಮಾ ರಂಗ ಏನು ಮಾಡ್ತಿದ್ದಾರೆ ನೋಡಿ, ತಮಿಳ್ ಚಿತ್ರರಂಗದವರು ಏನು ಮಾಡ್ತಿದ್ದಾರೆ ನೋಡಿ. ಆ ಥರ ನಮ್ಮಲ್ಲಿ ಅಲ್ಲಿ ಹೀರೋ ವರ್ಷಿಪ್ ಇಲ್ಲ, ಆಮೇಲೆ ಬಿಲ್ಡಪ್ ಸೀನ್ಗಳಿಲ್ಲ, ಅಲ್ಲಿ ಪ್ಯೂರ್ಲಿ ಕಂಟೆಂಟ್. ಆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಇವತ್ತು ಮಾಡಬೇಕಾಗತ್ತೆ ನಾವು. ನೀವೊಬ್ಬರು ಸಂಗೀತ ನಿರ್ದೇಶಕರಾಗಿರೋದ್ರಿಂದ ನಮ್ಮ ಕನ್ನಡದ ಪ್ರತಿಭೆಗಳಿಗೆ ನೀವು ಹೆಚ್ಚು ಅವಕಾಶ ಕೊಡ್ತಾ ಬಂದಿದ್ದೀರಿ. ನೀವು ಈ ಮುಂಚೆ ಹೇಳ್ತಾ ಇದ್ರಿ ನಾನು ಹಿಂದಿ ಸಿಂಗರ್ಸ್ನ ಅಷ್ಟೇನು ಆಡಿಸ್ತಿರ್ಲಿಲ್ಲ ಅಂತ. ಸೊ ಆ ಆಯ್ಕೆ ಪ್ರಕ್ರಿಯೆ ಬಂದಾಗ ಮತ್ತು ಹಿಂದಿ ಸಿಂಗರ್ಸ್ಗಳಲ್ಲಿ ಬಂದು ಹಾಡ್ತಾ ಇರೋದು, ಇದರ ಕುರಿತು ನಿಮ್ಮ ಅಭಿಪ್ರಾಯ? ನಮ್ಮಲ್ಲಿ ಆಗ ನಿಜ ಹೇಳ್ಬೇಕಂದ್ರೆ ನಾನು ಬಂದಾಗ ಅಥವಾ ಹಂಸಲೇಖ ಸರ್ ಇದ್ದಾಗ ಅಷ್ಟೇನು ಗಾಯಕರ ಆಯ್ಕೆ ಇರಲಿಲ್ಲ. ಈಗ ಆಗ ಇದ್ದಿದ್ದು ರಾಜೇಶ್ ಕೃಷ್ಣ ಮತ್ತು ಎಲ್ ಎನ್ ಶಾಸ್ತ್ರಿ, ಆಮೇಲೆ ಹೇಮಂತ್. ಇವತ್ತಿಗೆ ತುಂಬ ಮಂದಿ ಇದ್ದಾರೆ ನಮ್ಮ ಕನ್ನಡದ ಪ್ರತಿಭೆಗಳು, ಭಾಳಷ್ಟು ಜನ ಇದ್ದಾರೆ. ಆಗ ಅಷ್ಟಿರಲಿಲ್ಲ. ಆದರೂ ಕೂಡ ಹೊಸಬರನ್ನ ಒಂದು ಅನ್ವೇಷಣೆ ವಿಚಾರದಲ್ಲಿ ಹಂಸಲೇಖ ಸರ್ ನನಗೆ ಸ್ಫೂರ್ತಿ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋದು. ಅವರು ಬೆಂಗಳೂರಲ್ಲೇ ಕನ್ನಡ ಚಿತ್ರರಂಗದ ಎಲ್ಲ ಕೆಲಸಗಳಾಗಬೇಕು ಅಂತ ಶಂಕರ್ ನಾಗ್ ಮತ್ತು ಅವರಿಬ್ಬರು ಸೇರಿಕೊಂಡು ಇಲ್ಲೇ ರೆಕಾರ್ಡಿಂಗು ಮಾಡಿಕೊಂಡು ಇಲ್ಲೇ ಗಾಯಕರನ್ನೇ ಆಡಿಸ್ಬೇಕು ಅನ್ನೋದು ಅವರ ಒಂದು ಇದಿತ್ತು. ಮೊದಲು ಶುರು ಮಾಡಿದ್ದು ಶಂಕರ್ ನಾಗ್ ಅವರು. ಅದನ್ನು ಸಂಸಮ್ ಅಂತ ಸಂಗೀತ ಸಂಘ ಅಂತ ಮಾಡಿ ಮುಂದುವರಿಸ್ಕೊಂಡು ಅದನ್ನು ಭದ್ರವಾಗಿ ಉಳಿಸಿದವರು ಹಂಸಲೇಖ ಸರ್. ಇಲ್ಲಿಯ ಗಾಯಕರಿಗೆ ಅವಕಾಶ ಕೊಟ್ಟು, ಇಲ್ಲಿಯ ವಾದ್ಯಗಾರರಿಗೆ ಅವಕಾಶ ಕೊಟ್ಟು ಎಲ್ಲ ಮಾಡಿದ್ರು. ಅದು ನಮಗೆ ಒಂದು ಸ್ಫೂರ್ತಿ ಆಯಿತು. ನಾವು ಅಷ್ಟೇ ಇಲ್ಲಿಯವ್ರನ್ನೇ ಆಡಿಸೋಣ ಅಂತ. ಎಲ್ ಎನ್ ಶಾಸ್ತ್ರಿ ನನ್ನ ಜೊತೆ ಸ್ನೇಹಿತರಾಗಿದ್ದರು. ರಾಜೇಶ್ ಕೃಷ್ಣ ಆಗಲಿ, ಎಲ್ ಎನ್ ಶಾಸ್ತ್ರಿ ಆಗಲಿ, ಆತ್ಮೀಯತೆ. ನಾವು ಜೊತೆಯಲ್ಲೇ ಹಂಸಲೇಖ ಸರ್ ರೆಕಾರ್ಡಿಂಗಲ್ಲೇ ಇರ್ತಿದ್ವಿ, ಮಾತಾಡ್ಕೊಂಡಿರ್ತಿದ್ವಿ. ಹಾಗಾಗಿ ನನಗೆ ಮುಂಬೈ ಸಿಂಗರ್ಸು ಒಂದು, ನಾವು ಅವ್ರ ಹತ್ರ ಭಾಷೆ ಸ್ವಲ್ಪ ತೊಡಕು ಇರುತ್ತೆ. ಆಮೇಲೆ ಅವರ ಉಚ್ಚಾರಗಳು ಅವರಿಗೆ ಕಷ್ಟ ಆಗೋದು, ಇದೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೆ ಅವಾಗ. ಮತ್ತು ನನ್ನ ಮುಂಚೆ ಹಂಸಲೇಖ ಸರ್ ಟೈಮಲ್ಲಿ ಮುಂಬೈಯಿಂದ ಸಿಂಗರ್ಸು ಬೆಂಗಳೂರಿಗೆ ಬಂದು ಆಡ್ತಿದ್ರು. ನಾನು ಸಂಗೀತ ನಿರ್ದೇಶಕ ಆದಾಗ ನಾವು ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ. ನಾವೇ ಮುಂಬೈಗೆ ಹೋಗ್ಬೇಕು. ಅದು ತುಂಬ ನನಗೆ ತ್ರಾಸ ಮತ್ತು ಇರಿಟೇಷನು. ಅವ್ರಿಗೆ ಹೇಳ್ಕೊಡೋದು ಎಲ್ಲ ಬೇಜಾರು. ಯಾವ ಕರ್ಮಕ್ಕೆ ಇವ್ರ ಥರ ನಾವು ಆಡಿಸ್ಬೇಕು, ನಮ್ಮಲ್ಲಿ ಇದ್ದಾರಲ್ಲ ಸಿಂಗರ್ಸು ಅಂತ ಒಂದು ಇದು ಬಂತು ನನಗೆ. ಹಾಗಾಗಿ ನಾನು ಆದಷ್ಟು ನಮ್ಮವ್ರನ್ನೇ. ಆಮೇಲೆ ಜೊತೆಗೆ ನನ್ನ ಹತ್ರ ಬರ್ತಿದ್ದಂಥ ನಿರ್ಮಾಪಕರೆಲ್ಲ ಅಂಥ ದೊಡ್ಡ ಬಜೆಟ್ನವರೆಲ್ಲ, ಮುಂಬೈ ಗಾಯಕರಿಂದ ಆಡಿಸುವಂಥ ಬಜೆಟ್ನವರು ನನ್ನ ಹತ್ರ ಬರ್ತಿರ್ಲಿಲ್ಲ. ಅದು ಒಂದು ಕಾರಣ ಇತ್ತು. ಮತ್ತು ನನ್ನ ಮನಸ್ಥಿತಿಯು ಆ ಥರ ಇತ್ತು, ನಾನು ಅವರಿಂದ ಆಡಿಸುವ ನನಗೆ ಬೇಕಾಗಿಲ್ಲ ಅಂತ. ನಮ್ಮವರಿಗೆ ಅವಕಾಶ ಕೊಡೋಣ ಅನ್ನೋ ಒಂದು ಇದಿತ್ತು. ಸೊ ಹೀಗಾಗಿ ನಾನು ಆದಷ್ಟು ಸ್ಥಳೀಯ ಗಾಯಕರನ್ನ ಅವರಿಂದಲೇ ಹಾಡಿಸ್ತಾ ಇದ್ದೆ. ಆ್ಯಕ್ಚುಲಿ ಹುಡುಕ್ತಾ ಹೋದರೆ ಇಲ್ಲಿ ತುಂಬ ಒಳ್ಳೊಳ್ಳೆ ಗಾಯಕರಿದ್ದಾರೆ. ಇಲ್ಲಿ ಇವತ್ತಿಗೆ ತುಂಬ ಒಳ್ಳೆ ಗಾಯಕರಿದ್ದಾರೆ. ಬಟ್ ಅವತ್ತಿಗೆ ಅಷ್ಟು ಆಯ್ಕೆ ಇರಲಿಲ್ಲ, ಕಡಿಮೆ. ಬಟ್ ಎಲ್ಲದರ ನಡುವೆ ದೈತ್ಯವಾಗಿ ನಿಂತಿದ್ದು ಎಸ್ ಪಿ ಬಿ ಅವರು ಒಂಥರ ಜಗದ್ಗುರು ಇದ್ದಂಗೆ ಗಾಯಕರಿಗೆ. ಯಾಕಂದರೆ ಅವರಿಂದ ಕಲಿಬೇಕಾದ್ದು ಒಂದು ಸಮಯ ಪ್ರಜ್ಞೆ. ಅವರು 8 ಗಂಟೆ ಬರ್ತೀನಿ ಅಂದರೆ 8 ಗಂಟೆಗೆ ಸ್ಟುಡಿಯೋದಲ್ಲಿರೋರು, 7 ಗಂಟೆಗೆ ಬರ್ತಾರಂದರೆ 7 ಗಂಟೆಗೆ ಇರೋರು. ಆವತ್ತಿನ ದಿವಸ ಒಂದು 5 ಸ್ಟುಡಿಯೋದಲ್ಲಿ ಹಾಡಬೇಕು. ಸಂಕೇತ್, ಪ್ರಸಾದ್, ಚಾಮುಂಡೇಶ್ವರಿ, ಡೆಕ್ಕನ್, ಅರವಿಂದ್ ಸ್ಟುಡಿಯೋ. ಈ 5 ಸ್ಟುಡಿಯೋದದ್ದು ಅವರಿಗೆ ವಿಠಲ್ ಅಂತ ಮ್ಯಾನೇಜರ್ ಇದ್ದರು. ಆ ಮ್ಯಾನೇಜರ್ ನಂಬರ್ ಎಲ್ಲ ಪ್ರೊಡ್ಯೂಸರ್ಸ್ ಹತ್ರ ಇರ್ತಿತ್ತು. ಅವರು ವಿಠಲ್ ಅವರಿಗೆ, ಸರ್ ಇವು ನಮ್ಮ ಸಂಕೇತ್ ಸ್ಟುಡಿಯೋದಲ್ಲಿ 2 ಹಾಡಿದೆ ಅಂತ. ಇನ್ನೊಬ್ಬರು ಫೋನ್ ಮಾಡೋರು, ನಮ್ಮದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ 4 ಹಾಡಿದೆ, ಅರವಿಂದ್ ಸ್ಟುಡಿಯೋದಲ್ಲಿ ಒಂದು 3 ಸಾಂಗ್ಸ್ ಇದೆ. ಈಗ ದಿನಕ್ಕೆ ಒಂದು 10-15 ಹಾಡು. ಒಂದು ಸಲ ತಿಂಗಳಿಗೆ 1-2 ಸಲ ಬಂದರೆ 15-30 ಹಾಡು ಹಾಡಿ ಹೋಗೋರು ಅವರು. ಅಂದರೆ ಅವ್ರು ಚೆನ್ನೈಯಿಂದ ಬರೋರು. ಅವ್ರಿಗೇನೆಂದರೆ ಬೆಳಿಗ್ಗೆ 7 ಗಂಟೆ ಶುರು ಮಾಡಿದ್ರೆ ಸಂಜೆ ಒಂದು 6 ಗಂಟೆ ಒಳಗಡೆ ಎಲ್ಲ ಹಾಡನ್ನು ಹಾಡಿ ಮುಗಿಸ್ಬೇಕು. ಹಾಗಾಗಿ ಬಂದವರು ಸೀದಾ ವಾಯ್ಸ್ ರೂಮ್ಗೆ ಹೋಗಿ ಟೇಪ್ ರೆಕಾರ್ಡ್ ತೊಗೊಂಡು ಕ್ಯಾಸೆಟ್ ಕೊಡಿ ಕಲಿತೀನಿ ಅಂತ. ಅಲ್ಲಿ ಯಾವಾಗಲೂ ನಾವು ಡಿಸ್ಟರ್ಬ್ ಮಾಡೋಂಗಿಲ್ಲ. ನಾವೇನಾದರೂ ಸರ್ ಹೇಗಿದ್ದೀರಾ ಅಂತಂದರೆ ಪ್ರಾಕ್ಟೀಸ್ ಮಾಡ್ತೀನಿ ಆಮೇಲೆ ಅಂತ. ಅಷ್ಟು ಇದು ಅವರು ಹಾಡು ಕಲಿಬೇಕು ಅಂತ. ಲಿರಿಕ್ಸ್ ಎಲ್ಲ ನಾವು ಡಿಕ್ಟೇಟ್ ಮಾಡಿದಾಗ ಎಲ್ಲ ಬರ್ಕೊಂಡಾದ್ಮೇಲೆ ಏನು ಮೀನಿಂಗು ಅವ್ರಿಗೆ ಕನ್ನಡ ಗೊತ್ತಿರ್ತಿತ್ತು. ಆಗ ಮಾತಾಡಿ ಕನ್ನಡ ಗೊತ್ತಿದೆ, ಆದರೂ ಇದನ್ನು ವಿವರಿಸು ಅಂತ ಹೇಳೋರು.
ಸೊ ಆಮೇಲೆ ನಾನು ಅವರಿಗೆ ವಿವರಿಸಿ ಹೇಳಿದ ಮೇಲೆ 10 ನಿಮಿಷ ನಾನು ಬಿಟ್ಬಿಡು ಅಂತ. 10 ನಿಮಿಷ ಅದನ್ನು ಹಾಡನ್ನು ಕೇಳ್ಕೊಂಡು ರೆಡಿ ಅಂತ ಮೈಕ್ ಮುಂದೆ ನಿಂತರೆ ಒಂದು ಚೂರು ಕರೆಕ್ಷನ್ ಇಲ್ಲದೆ ಫುಲ್ ಹಾಡಿ ಮುಗಿಸ್ತಿದ್ರು. ಓಕೆನಾ, ಏನಾದರೂ ಕರೆಕ್ಷನ್ಸ್ ಇದೆ, ಯಾವುದೋ ಒಂದು ಚರಣದಲ್ಲಿ ಇದು ಪದ ಸ್ವಲ್ಪ ಈ ಥರ ಬೇಕು, ಈ ಸ್ವಲ್ಪ ಎಕ್ಸ್ಪ್ರೆಷನ್ ಇನ್ನೂ ಜಾಸ್ತಿ ಬೇಕು, ಅಷ್ಟು ಜಾಗ ಮತ್ತೆ ಹಾಡೋರು. ಹೀಗೆ ಆಯಿತಾ. ಅಲ್ಲಿಂದ ಹಾಡುಗಳು ಎಷ್ಟು ಹಾಡು ಟ್ರ್ಯಾಕ್ಸ್ ಇದೆ ಅಷ್ಟು ಹಾಡಿ ಆದಮೇಲೆ ಸೀದಾ ನೆಕ್ಸ್ಟ್ ಇನ್ನೊಂದು ಸ್ಟುಡಿಯೋಗೆ. ಇದು ಬೇರೆ ಬೇರೆ ಮಾತುಗಳು ಅವಕಾಶ ಇಲ್ಲ, ಮುಗಿಸ್ಬೇಕು. ಅವತ್ತಿನ ದಿವಸ ಅಷ್ಟು ಮುಗಿಸ್ಬೇಕು ಅವರು. ಮತ್ತು ಅವತ್ತಿನ ದಿವಸ ಉಳ್ಕೊಂಡ್ರು. ಇಲ್ಲಿ NR ಕಾಲೋನಿಯಲ್ಲಿ ಅವರ ಸ್ನೇಹಿತರ ಮನೆ ಇತ್ತು, ಓಬಯ್ಯ ಅಂತ ಒಬ್ಬರಿದ್ದರು, ಅವರ ಮನೆಯಲ್ಲಿ ಉಳ್ಕೊಂಡು ಆಮೇಲೆ ಅಲ್ಲಿ ತೊಂದರೆ ಕೊಡೋದು ಬೇಡ ಅಂತ ಎಟ್ರಿಯಾದಲ್ಲಿ ಉಳ್ಕೊಳ್ತಿದ್ರು. ಮಾರನೇ ದಿನ ಬೆಳಿಗ್ಗೆ ಹೋಗೋರು. ಸೊ ಒಂದು ದಿನ ಪೂರ್ತಿ ಒಂದು 15-18ರವರೆಗೆ ಹಾಡಿದ್ದಾರೆ ಒಂದು ದಿವಸಕ್ಕೆ. ಅಷ್ಟು ಹಾಡಿದ್ದಾರೆ ಅವರು. ಅದರಲ್ಲಿ ನಿಮ್ಮ ಹಾಡುಗಳು ಇರ್ತಿತ್ತು? ನನ್ನ ಹಾಡುಗಳು ಇರ್ತಿತ್ತು, ಹಂಸಲೇಖ ಸರ್ದು ಇರ್ತಿತ್ತು, ರಾಜ ನಾಗೇಂದ್ರ ಅವ್ರದ್ದು ಇರ್ತಿತ್ತು, ಮನೋರಂಜನ್ ಪ್ರಭಾಕರ್ ಅವ್ರದ್ದು ಇರ್ತಿತ್ತು. ಹೀಗೆ ಎಲ್ಲ ಒಟ್ಟು ಹಾಡು. ಆ ವೇಳೆಗೆ ಇನ್ನೂ ಗುರುಕಿರಣ್ ಸರ್ ಬಂದಿರಲಿಲ್ಲ? ಇಲ್ಲ, ಬಂದಿಲ್ಲ ಅವರು. ಆಮೇಲೆ SPB ಸರ್ ನಿಮ್ಮ ಸಂಗೀತ ನಿರ್ದೇಶನದ ಕುರಿತು ಒಂದು ಬೆಸ್ಟ್ ಆಗಿ ನಿಮಗೆ ಏನಾದರೂ ಹೇಳಿದರೆ ಒಂದು ನೆನಪಿದೆಯಾ ಏನಾದರೂ? ಲಿರಿಕ್ಸ್ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈಗ ಓಮಲ್ಲಿಗೆದ್ದೆ ಗಿರಿ ಸಿರಿ ಜರಿತಾರೆ, ನೇಚರೇ ನಮ್ಮ ಟೀಚರು, ಅದನ್ನು ಹಾಡನ್ನು ಅವರು ಸಾಹಿತ್ಯ ಬರೆದಾಗ ಇದು ತುಂಬ ಚೆನ್ನಾಗಿದೆ, ಸಾಹಿತ್ಯ ಮೀನಿಂಗ್ಫುಲ್ ಆಗಿದೆ ಅಂತ ಹೇಳಿದರು. ಆಮೇಲೆ ಅದರಲ್ಲೇ ಇದೆಯಲ್ಲ ಮುದ್ದಾದ ಬಲೇಣೆ, ಆ ಹಾಡಿಗೆ ಅವರಿಗೆ ಮೊಟ್ಟ ಮೊದಲನೇ ಸಲ ಸ್ಟೇಟ್ ಅವಾರ್ಡ್ ಬಂತು. ಅಲ್ಲಿವರೆಗೂ ಬಂದಿರಲಿಲ್ಲ, ಕೊಟ್ಟಿರಲಿಲ್ಲ. ಬಟ್ ತುಂಬ ಹಾಡುಗಳು ಆಡಿದರು ಅಷ್ಟೊತ್ತಿಗೆ. ಎಂತೆಂಥ ಹಾಡುಗಳು ಆಡಿದರು. ಈಗ ಫಾರ್ ಎಕ್ಸಾಂಪಲ್ ಹಂಸಲೇಖ ಸಾರದೆ ನೀನು ನೀನೇ ಹಾಡಿದೆಯಲ್ಲ, ನೀನು ನೀನೇ ಇಲ್ಲಿ ನಾನು ನಾನೇ, ಎಂಥ ಅದ್ಭುತವಾದ ಹಾಡು. ಆದರೂ ಅವರಿಗೆ ಸ್ಟೇಟ್ ಅವಾರ್ಡು ಕೊಡಲಿಲ್ಲ. ಆ ವರ್ಷ ಏನಾಯಿತು, SPB ಅವರಿಗೆ ಇಷ್ಟು ವರ್ಷ ಕೊಡಲಿಲ್ಲ, ನಾವು ತಪ್ಪು ಮಾಡಿದ್ವಿ, ಈ ವರ್ಷ ಕೊಡಲೇಬೇಕು ಅಂದಾಗ ಯಾವ ಹಾಡು ಸರಿ ಇದು ಕೊಡೋಣ ಓಮಲ್ಲಿಗೆದ್ದು ಅಂತ ಮುದ್ದಾದ ಬಲೆ ಹೇಳಿದ. ಅದಕ್ಕೆ ಫಸ್ಟ್ ಟೈಮ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂತು. ಸೊ ಅವ್ರಿಗೂ ಒಂದು ಶಿಸ್ತಿತ್ತು ಒಬ್ಬ ಗಾಯಕರಾಗಿ, ಒಂದು ಶಿಸ್ತು, ಒಂದು ಸಮಯ ಪ್ರಜ್ಞೆ, ಮತ್ತು ಹಂಬಲ್ನೆಸ್ಸು, ವಿನಯವಂತಿಕೆ, ಮುಖ್ಯವಾಗಿ ಸಾಹಿತ್ಯವನ್ನು ಅರ್ಥ ಮಾಡ್ಕೊಂಡು ಹಾಡೋ ಗುಣ, ಸ್ಪಷ್ಟತೆ ಇತ್ತು, ಸ್ಪಷ್ಟತೆ. ಅದನ್ನು ನಮ್ಮ ಹತ್ರ ಕೇಳ್ತಿದ್ರು, ಇದು ಈ ಥರ ಉಚ್ಚಾರ ಅಲ್ವಾ ಅಂತ ಹೇಳ್ತಿದ್ರು. ಹಾಗಾಗಿ ಸಾಹಿತ್ಯವನ್ನು ಅವರು ಓದಿ ಅದನ್ನು ನಮ್ಮ ಮುಂದೆ ಓದಿ ಹೇಳಿ ಆಮೇಲೆ ಅವರು ಅರ್ಥ ತಿಳ್ಕೊಂಡು ಅನುಭವಿಸಿ ಹಾಡ್ತಾ ಇದ್ರು. ಆಮೇಲೆ ದೊಡ್ಡ ಸಂಗೀತ ನಿರ್ದೇಶಕರು, ಇವರು ಚಿಕ್ಕವರು, ಅವೆಲ್ಲ ಏನಿಲ್ಲ, ತಾರತಮ್ಯ ಇಲ್ಲ. ಹಂಸಲೇಖ ಸಾರಿಗೂ ಹಾಡ್ತಿದ್ರು, ನನಗೂ ಹಾಡ್ತಿದ್ರು, ನನ್ನ ನಂತರ ಬಂದಂಥ ಕಲ್ಯಾಣ ಅವ್ರಿಗೂ ಹಾಡ್ತಿದ್ರು. ಕಲ್ಯಾಣ ಚಿಕ್ಕ ಹುಡುಗ, ಅವನೇನಿಗೆ ಆಡೋದು ಅಂತ ಆ ಥರ ಇಲ್ಲ. ಕಲ್ಯಾಣ ಹತ್ರವೂ ಅದೇ ವಿನಯವಂತಿಕೆ ಇತ್ತು, ಸ್ನೇಹಮಯ ಇದಿತ್ತು. ಅದು ವಿಶೇಷವಾದ ಒಂದು ವ್ಯಕ್ತಿ. ಅದೊಂದು ನಿಜವಾಗ್ಲೂ ದೈವಾಂಶ ಸಂಭೂತ ಅಂತ ನಾವು ಕರಿಬೇಕಾದ್ರೆ SPB ಅವರನ್ನ, ಅಣ್ಣ ಅವರನ್ನು, ಇಂಥವ್ರನ್ನೆಲ್ಲ ನಾವು ದೈವಾಂಶ ಸಂಭೂತ ಅಂತ ಖಂಡಿತ ಹೇಳ್ಬೋದು. ಯಾಕಂದರೆ ಅಷ್ಟು ಪ್ರತಿಭೆ ಒಬ್ಬರಲ್ಲಿ ಇರೋದು ಬೇರೆಯವರಿಗೆ ಇಲ್ವಲ್ಲ. ಅವ್ರನ್ನ ಹೆಂಗೆ ನೀವು ದೈವಾಂಶ ಸಂಭೂತ ಅಂತ ಹೇಳ್ತೀರಿ? ಅವರು ಸಾಮಾನ್ಯ ಮನುಷ್ಯರು ಅಲ್ಲ, ಅವರು ಅಸಾಮಾನ್ಯ ಮನುಷ್ಯರು. ಹೇಗೆ ಅಂಥ ಪ್ರತಿಭೆ ಅವರಿಗೆ ಸಿಕ್ಕಿದೆ? ಎತ್ತರಕ್ಕೇರಿಯೂ ಏನೂ ಇಲ್ಲದಂತೆ ಸರಳವಾಗಿ ಬದುಕಿದ್ದಾರೆ. ಜೊತೆಗೆ ಅಷ್ಟು ಪ್ರತಿಭೆ, ಪ್ರತಿಭೆಯಲ್ಲಿ ಅವರು ಎಷ್ಟು ವೆರೈಟಿ, ಇಡೀ ವಿಶ್ವವಿದ್ಯಾಲಯವೇ ಅವರಾಗಿರ್ಬೋದು. ಹೌದು, ಅಷ್ಟು ಸಜ್ಜನರಾಗಿದ್ದರು. ಬಾಲವರು ಯಾವಾಗಲೂ ತಮಾಷೆಯಾಗಿ ಇರ್ತಿದ್ರು, ಜೋಬೇಲಾಗಿರ್ತಿದ್ರು. ಅಂದರೆ ಅವರಿಗೆ ಆ ಕಾಸ್ಮಿಕ್ಕಿಂದ ಅವರಿಗೆ ಸಿಕ್ಕಿದೆ ಅಷ್ಟೊಂದು ವಿಚಾರಗಳು. ಆಮೇಲೆ ಆ ಧ್ವನಿ, SPB ಅವರ ಧ್ವನಿ ಅನಂತನಾಗಿಗೂ ಆಗುತ್ತೆ, ಕಮಲಾಸನ್ಗೂ ಆಗುತ್ತೆ, ರಜನಿಕಾಂತ್ಗೂ ಆಗುತ್ತೆ, ಅಂಬರೀಷ್ ಸರ್ಗೂ ಆಗುತ್ತೆ, ಶಂಕರ್ನಾಗೂ ಆಗುತ್ತೆ, ಸಲ್ಮಾನ್ ಖಾನ್ಗೂ ಆಗುತ್ತೆ. ಎಲ್ಲರಿಗೂ ಮ್ಯಾಚ್ ಆಗುವಂಥ ಧ್ವನಿ ಅವರಿಗೆ ಹೇಗೆ ಸಿಕ್ತು ಅಲ್ವಾ? ನನಗೆ ಯಾಕೆ ಸಿಕ್ಕಿಲ್ಲ?
ಬಟ್ ಅವ್ರು ಕನ್ನಡ ನಾಡಿಗೆ ಯಾಕೆ ಸಿಕ್ಕಿದ್ರು? ಕನ್ನಡ ಇಡೀ ಭಾರತ ಅಂತ ಹೇಳ್ಬೋದು. ಭಾರತಕ್ಕೆ. ಯಾಕಂದರೆ ತಮಿಳಲ್ಲಿ SPB ಬಂದ ಮೇಲೆ ಎಲ್ಲ SPB ಅವರೇ ಹಾಡ್ತಿದ್ದಿದ್ದು, ಕನ್ನಡದಲ್ಲಿ ಅವರೇ ಹಾಡ್ತಿದ್ದಿದ್ದು. ಅಣ್ಣವ್ರ ಸಿನಿಮಾ ಬಿಟ್ಟರೆ ವಿಷ್ಣುವರ್ಧನ್ ಸರ್ಗೆ ಅವರೇ ಹಾಡ್ದಂಗೆ ಇರ್ತಿತ್ತದು ಎಲ್ಲ. ಹಾಂ, ಆಲ್ಮೋಸ್ಟ್ ಹಾಗೆ ಆ ಧ್ವನಿ ಅವರಿಗೆ ಸಿಕ್ಕಿರೋದು ಅದು ಆ ಕಾಸ್ಮಿಕ್ ಪವರಿಂದ. ಅಂದರೆ ಒಂದು ದೇವರು ಅಂತ ನಾವು ತಿಳ್ಕೊಳ್ಳೋದಾದರೆ ಆ ದೇವರಿಗೆ ಅವರು ಪ್ರೀತಿಯವರಾಗಿದ್ದಕ್ಕೆ ಅವರಿಗೆ ಅದೆಲ್ಲ ಕೊಟ್ಟರು ಅಂತ ಹೇಳ್ಬೋದು. ಆ ದೇವರನ್ನು ನಾವು ವ್ಯಕ್ತಿಯೋ ಶಕ್ತಿಯೋ ಅಂತ ನಾವು ಅಂದ್ಕೊಂಡ್ರೆ ದೇವರು ಅನ್ನೋದೊಂದು ಶಕ್ತಿ ಅಷ್ಟೆ, ಎನರ್ಜಿ. ಹೌದು, ಒಂದು ಎನರ್ಜಿ. ಎಲ್ಲಿಂದ ಬಂತ ಎನರ್ಜಿ? ಭೂಮಿ ಅಂತ ಒಂದು ಚೆಂಡು. ಈ ಚೆಂಡು ಇದರ ಸುತ್ತ ಸಾವಿರಾರು ನಕ್ಷತ್ರಗಳು ಇದೆಯಲ್ಲ, ಸೂರ್ಯರು, ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಗ್ರಾವಿಟಿ ಫೋರ್ಸು ಭೂಮಿ ಮೇಲೆ ಸಹಸ್ರ ಕೋಟಿ ವರ್ಷಗಳಿಂದ ಪ್ರಭಾವ ಇದೆ. ಅಲ್ಲಿ ಈಗಲೂ ಇದೆ, ಅವಶ್ಯವಾಗಿ ಎಲ್ಲೋ ಇದೆ. ಇಲ್ಲೆಲ್ಲ ಯಾವ್ಯಾವ್ದ ನಕ್ಷತ್ರಗಳ ಪ್ರಭಾವ ಇಲ್ಲಿದೆ ರೂಪದಲ್ಲಿ. ಆ ಪ್ರಭಾವ ಒಂದೊಂದು ಆ್ಯಂಗಲಲ್ಲಿ, ಒಂದೊಂದು ಸಮಯದಲ್ಲಿ, ಒಂದೊಂದು ಟೈಮಲ್ಲಿ ಆ ಹುಟ್ಟೋ ಮಗುಗೆ ಆ ಗರ್ಭದಿಂದ ತಲೆ ಹೊರಗೆ ಬಂದ ತಕ್ಷಣ ಫೋಟೋ ನೀವು ತೆಗೆದ ಕ್ಲಿಕ್ ಅಲ್ಲಿ ಪ್ರಿಂಟ್ ಆಗುತ್ತಲ್ಲ, ಆ ಥರ ಮಗು ಹೊರಗೆ ಬಂದ ತಕ್ಷಣ ಬ್ರಹ್ಮಾಂಡದ ಅಷ್ಟು ಟಕ್ ಅಂತ ಅಲ್ಲಿ ಒಂದು ಪ್ರವೇಶವಾಗುತ್ತೆ. ಅವರ ಲೈಫ್, ಅವರ ಹಿಸ್ಟ್ರಿ ಅಲ್ಲಿ ಪ್ರಿಂಟ್ ಆಯಿತು, ಹಣೆ ಬರಹ. ಸೊ ನಿಮಗೆ ಈ ದೈವತ್ವ ಅಥವಾ ಈ ಕಾಸ್ಮಿಕ್ ಎನರ್ಜಿ ಅಥವಾ ಮ್ಯಾನಿಫೆಸ್ಟೇಷನ್ ಅಥವಾ ನಾನು ಇಂಥದ್ದಾಗಬೇಕು ಅನ್ನೋ ಅಂದುಕೊಳ್ಳುವ ಆ ನಿರಂತರ ಅಂದುಕೊಳ್ಳುವಿಕೆ ಮನುಷ್ಯನ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತಲ್ಲ, ನಿರಂತರ ಹಸಿವು. ನಮ್ಮಲ್ಲಿ ಆ ಪ್ರತಿಭೆ ಇಲ್ಲ ಅಂದರೆ ನಮಗೆ ಅನ್ಕೊಳ್ಳೋಕ್ಕಾಗೋದೇ ಇಲ್ಲ. ನಾವೇನಾದರೂ ಅಂದ್ಕೊಳ್ತಿದ್ದೀವಿ ಅಂದರೆ ಅದು ನಮ್ಮ ಡೆಸ್ಟಿನಿನೂ ಇರ್ಬೋದು. ಹೌದು, ನಾನು ಕೊಲೆಗಡುಕ ಆಗಿದ್ದರೆ ಮಾತ್ರ ನನ್ನ ಯೋಚನೆಗಳೆಲ್ಲ ಕೊಲೆ ಮಾಡೋದ್ರ ಬಗ್ಗೆನೇ ಬರುತ್ತೆ. ನಾನು ಮೋಸಗಾರ ಆಗಿ ಹುಟ್ಟಿದರೆ ನನಗೆ ಮೋಸ ಮಾಡೋದೇ ಯೋಚನೆಗಳು ಬರ್ತಾ ಇರ್ತವೆ. ಹೌದು. ಅಂದ್ರೆ ಅವರ ಸಂಸ್ಕಾರಗಳು ಅವರಿಂದ ಅದನ್ನು ಮಾಡಿಸ್ತಾ ಇಲ್ಲ, ಅದು ಕಾಸ್ಮಿಕ್ಕಿಂದ ಬಂದಿರೋದು. ಅದು ಪ್ರತಿಯೊಬ್ಬ ಮನುಷ್ಯ ಆಗಲಿ, ಒಂದು ಪ್ರಾಣಿ ಆಗಲಿ, ಒಂದು ಜೀವರಾಶಿಯ ಕ್ಯಾರೆಕ್ಟ್ರು ಆ ಹುಟ್ಟಿದಾಗ ಯಾವ ಜಾಗದಲ್ಲಿ, ಯಾವ ಕೋನದಲ್ಲಿ, ಯಾವ ಆ್ಯಂಗಲಲ್ಲಿ, ಯಾವ ಜಾಗ, ಯಾವ ಆ್ಯಂಗಲ್, ಯಾವ ಟೈಮಲ್ಲಿ ಅಟ್ಯಾಕ್ ಆಗುತ್ತಲ್ವಾ ಈ ಬ್ರೈನ್ ಮೇಲೆ, ಅಲ್ಲಿ ಅವನ ಚಾರ್ಟ್ ಪ್ರಿಂಟ್ ಆಯಿತು. ಅದು ಶಾಶ್ವತ ಆಗಿದೆ. ಅವನ ಕ್ಯಾರೆಕ್ಟರ್ ಫಿಕ್ಸ್ ಅಲ್ಲಿ. ಕ್ಯಾರೆಕ್ಟ್ರಿಂದ ಭವಿಷ್ಯ. ಈಗ ನನ್ನ ಕ್ಯಾರೆಕ್ಟ್ರು ಕೋಪ ಮಾಡ್ಕೊಳ್ಳೋ ಕ್ಯಾರೆಕ್ಟ್ರು ಅಂತ ನನಗೆ ಅಲ್ಲಿಂದ ಬಂತು, ಕಾಸ್ಮಿಕ್ಕಿಂದ ನನಗೆ ಹುಟ್ಟಲ್ಲಿ ಬಂದರೆ ನಾನು ಸಿಡುಕ್ತಾ ಇರ್ತೀನಿ. ಆ ಸಿಡುಕಿಂದ ನನಗೆ ಕೆಟ್ಟದ್ದು ಏನೇನು ಅನಾಹುತಗಳು ಆಗ್ತಾ ಇರ್ತಾರೆ. ಅದೇ ನಮ್ಮ ಜ್ಯೋತಿಷ್ಯ. ನಾವು ಜ್ಯೋತಿಷ್ಯ ಇವತ್ತು ನೋಡ್ತಾ ಇರೋದು 27 ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಈ ಥರ 27 ನಕ್ಷತ್ರವನ್ನು ಜ್ಯೋತಿಷಿಗಳು ಲೆಕ್ಕ ಹಾಕಿ ನೋಡ್ತಾರೆ. ಅದರಲ್ಲಿ ಒಂದು ಜಾತಕ ಸಿಗ್ಬೋದು. ಆದರೆ